ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಕೋಲಾರ ಕ್ಷೇತ್ರದ ಶಾಸಕರಾದಂತಹ ಕೊತ್ತೂರು ಮಂಜಣ್ಣವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ತಮಗೆ ಚಿರುಪಡಿಸಿದರು ಆದಂತಹ ವಿಧಾನ ಪರಿಷತ್ತಿನ ಸದಸ್ಯರು ಆದಂತಹ ಅನಿಲ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಸಮಯದ ಅಭಾವದಿಂದ ವೇದಿಕೆ ಮೇಲಿರುವ ಎಲ್ಲ ಮುಖಂಡರಿಗೂ ಪಕ್ಷದ ಅಭ್ಯರ್ಥಿಯಾದಂತಹ ಮಾತಾಡೋರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೇನೆ ವೇದಿಕೆ ಮೇಲಿರುವ ಎಲ್ಲ ಮುಖಂಡರಿಗೂ ಸಹ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ಬೋದು, ನಗರಸಭಾ ಸದಸ್ಯರಾಗಿರಬಹುದು, ಮುಂಚೂಣಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಆಗಿರಬಹುದು, ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮುಖ್ಯ ಅತಿಥಿಗಳು ಎಲ್ಲರೂ ಸೇರಿ ನಡೆಸ್ಕೊಳ್ಬೇಕಂತ ಹೇಳ್ಬಿಟ್ಟು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಉದ್ಘಾಟನೆಯನ್ನ ನಡೆಸತಕ್ಕಂತ ಎಲ್ಲ ಗಣ್ಯರಿಗೂ ತಮ್ಮರ ಧನ್ಯವಾದಗಳು ತಿಳಿಸ್ತಾ, ಕ್ಷಮಿಸಿ, ಈ ಒಂದು ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಾದ್ಯಂತ ಬಂದಿರತಕ್ಕಂತ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಕಾರ್ಯಕರ್ತರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ML ಅನಿಲ್ ಕುಮಾರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳ್ಬಿಟ್ಟು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದ ಪೂರ್ವಭಾವಿಯಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯ ಉದ್ಘಾಟಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದವರು ಮತ್ತು ಜನಮೆಚ್ಚಿದ ನಾಯಕರು ಆದಂತಹ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಸುಧಾಕರ್ ಸಾಹೇಬ್ರೆ, ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಇವತ್ತು ಅವಿಭಾಜ್ಯ ಕೋಲಾರ ಜಿಲ್ಲೆಯ ಬಲೆ ಜೋಡಿ ಅಥವಾ ಲವಾಕುಶ ಯಾರು ಅಂದ್ರೆ ಅದು ಕೊತ್ತೂರು ಮಂಜುನಾಥ್ ಮತ್ತು ಸುಧಾಕರ್. ಹೀಗಾಗಿ ಜೋಡೆತ್ತುಗಳು ಅಂತ ಕೂಡ ಹೇಳ್ತಾರೆ. ಕೊತ್ತೂರು ಮಂಜುನಾಥ್ ಅವರ ಅದು ಇದು ಕೊಟ್ಟದ್ದು ಮಂಡ್ಯಗೆ. ಈಗ ಇವತ್ತಿನ ಈ ಸಭೆಯ ಕೇಂದ್ರ ಬಿಂದು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ, ನಮ್ಮೆಲ್ಲರ ಪ್ರೀತಿಯ ಯುವ ಮುಖಂಡರು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಟ್ಟದಿಂದ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಕೆಲಸ ಮಾಡಿ ರಾಜ್ಯ ಯುವ ಕಾಂಗ್ರೆಸ್ನ ಕೃಷ್ಣ ಬೈರೇಗೌಡರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಅವ್ರ ಜೊತೆಗೆ ಕೆಲಸ ಮಾಡಿ, ತದನಂತರ ಕೆಪಿಸಿಸಿಯ
ಪ್ರಧಾನ ಕಾರ್ಯದರ್ಶಿಗಳಾಗಿ, ಈಗ ಬೆಂಗಳೂರು ಕೇಂದ್ರ ನಗರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಭವಿಷ್ಯದ ಪಾರ್ಲಿಮೆಂಟಿನ ಸದಸ್ಯರಾದಂತ ಗೌತಮ್ ರವರೇ, ಮುಳಬಾಗಿಲು ಕ್ಷೇತ್ರದ 2023 ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತ ಆದಿನಾರಾಯಣರವರೇ, ಬ್ಲಾಕ್ ಕಾಂಗ್ರೆಸ್ಸಿನ 2 ಬ್ಲಾಕಿನ ಅಧ್ಯಕ್ಷರುಗಳೇ, 2 ಬ್ಲಾಕಿನ ಪಿಸಿಸಿಯ ಸದಸ್ಯರುಗಳೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ವಿಶೇಷವಾಗಿ ಈ ಸಭೆಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಸದಸ್ಯರುಗಳೇ ಮತ್ತು ನಗರಸಭೆಯ ಸದಸ್ಯರುಗಳೇ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ಮತ್ತು ಎಲ್ಲ ನಮ್ಮ ಸಹೋದರರೇ, ಆತ್ಮೀಯರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಾವು ಸುಧಾಕರಣ್ಣ ಬೆಳಗ್ಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಬೈರತಿ ಸುರೇಶ್ ಅವರು ಮತ್ತು ಸುಧಾಕರಣ್ಣ ಅವರು ನಾವೆಲ್ಲ ಕೂಡ ಅಭ್ಯರ್ಥಿಯೊಂದಿಗೆ ಕುರುಡುಮಲೆಯಲ್ಲಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿ, ತದನಂತರ ಮುಳಬಾಗಿಲಿನ ಹೈದರಾಲಿ ದರ್ಗಕ್ಕೆ ಹೋಗಿ ಅಲ್ಲಿ ಪಾತಯ ಮಾಡಿ, ಅಲ್ಲಿಂದ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ, ತದನಂತರ ಮುಳಬಾಗಿಲಿನ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂಡ ಆಶೀರ್ವಾದವನ್ನು ಪಡೆದುಕೊಂಡು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಇದೇ ರೀತಿಯ ಒಂದು ಸಭೆಯನ್ನು ಮುಗಿಸಿ ಬರೋದು ತಡ ಆಯಿತು. ಆದರೂ ಕೂಡ ಕೇವಲ 24 ಗಂಟೆಯಲ್ಲಿ ನಿನ್ನೆ ದಿವಸ ಬೈರತಿ ಸುರೇಶ್ ಅವರ ಮನೆಯಲ್ಲಿ ಸೇರಿ ನಾಳೆ ದಿವಸ ಪೂಜೆಗಳನ್ನು ಮಾಡಬೇಕು, ಮುಳಬಾಗಿಲು ಮತ್ತು ಚಿಂತಾಮಣಿಯ ಸಭೆಯನ್ನು ಕೂಡ ಕಾರ್ಯಕರ್ತರ ಸಭೆಯಿಂದ ನಡೆಸಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ರಿಂದ ಅಲ್ಲೇ ಇದ್ದಂತ ನಮ್ಮ ಸುಧಾಕರ್ ಅಣ್ಣವರ ಹಿರಿಯ ಸಹೋದರ ಬಾಲಾಜಿ ಅಣ್ಣವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಈ ಸಭೆಯನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವರು ಅಲ್ಲಿಂದ ಕೂತಲ್ಲಿಂದ ಎಲ್ಲರಿಗೂ ಕೂಡ ಮಾತನಾಡಿದ್ರು. ಅದರ ಪರಿಣಾಮ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀವಿ. ಇದೊಂದು ವಿಶೇಷವಾದಂತ ಸಂದರ್ಭ. ಇಡೀ ಭಾರತ ದೇಶ ಇವತ್ತು ಲೋಕಸಭೆಯ ಚುನಾವಣೆಗೆ ಹೋಗ್ತಾ ಇದೆ. ಇಡೀ ಭಾರತ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕದ ಕಡೆ ನೋಡ್ತಾ ಇದ್ದಾರೆ. ಕಾರಣ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಂಕಷ್ಟದ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಕರ್ನಾಟಕದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಪುನಶ್ಚೇತನ ಆಗಿರತಕ್ಕಂತ ಸಾಕಷ್ಟು ಉದಾಹರಣೆಗಳು ಇತಿಹಾಸ ಹೇಳ್ತಿದೆ. ಹಂಗಾಗಿ ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರೋದ್ರಿಂದ ಯಾವ ರೀತಿ ಹಿಂದೆ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗ ಇಂದಿರಾ ಗಾಂಧಿ ಅವರು ಸ್ವತಃ ಚುನಾವಣೆಯಲ್ಲಿ ಸೋತಾಗ ಅವತ್ತು ದೇವರಾಜ ಅರಸರ ನಾಯಕತ್ವದಲ್ಲಿ ಇಂದಿರಾ ಗಾಂಧಿ ಅವರನ್ನ ಚಿಕ್ಕಮಗಳೂರಿಗೆ ಕರೆತಂದು ಈ ಚುನಾವಣೆ ನಿಲ್ಲಿಸಿ ಗೆಲ್ಲಿಸಿದಂತ ಉದಾಹರಣೆ ಮತ್ತು ಸೋನಿಯಾ ಗಾಂಧಿ ಅವರನ್ನ ಬಳ್ಳಾರಿ ಕರ್ಕೊಂಡ್ಬಂದು ಇಲ್ಲಿ ಗೆಲ್ಲಿಸಿದಂತ ಉದಾಹರಣೆ ಇವೆಲ್ಲ ಕೂಡ ನಮ್ಮ ಮುಂದೆ ಇದೆ. ಹಂಗಾಗಿ ಇವತ್ತು ಕರ್ನಾಟಕದ ಕಡೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಇವತ್ತು 28 ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಹಿರಿಯ ನಾಯಕರ ನೇತೃತ್ವದಲ್ಲಿ ಅತ್ಯಂತ ಉತ್ತಮವಾದಂತ, ವಿಶೇಷವಾಗಿ ಬಹುಶಃ ಹಿಂದೆ ಯಾವತ್ತೂ ಆಗಿತ್ತೇನೋ ಗೊತ್ತಿಲ್ಲ, ನಾವು ಕಂಡಂಗೆ ಕಳೆದ 30 ವರ್ಷಗಳಲ್ಲಿ ನಾವೆಲ್ಲ ಸಕ್ರಿಯವಾಗಿ ಬಂದ ಮೇಲೆ ಇಷ್ಟು ಯುವ ಮುಖಗಳಿಗೆ ಯಾವತ್ತೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ. 28 ಕ್ಷೇತ್ರದಲ್ಲಿ ಬಹುಶಃ 20ಕ್ಕೂ ಹೆಚ್ಚು ಇವತ್ತು ಯುವ ಮುಖಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಭವಿಷ್ಯದ ನಾಯಕರನ್ನ ತಯಾರು ಮಾಡತಕ್ಕಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು, ವಿಶೇಷವಾಗಿ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಅವರು ಇವರ ತೀರ್ಮಾನದಿಂದ, ಸುರ್ಜೇವಾಲಾ ಸಾಹೇಬರ ತೀರ್ಮಾನದಿಂದ ಯುವಕರಿಗೆ ಹೆಚ್ಚು ಅವಕಾಶವನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯ ಕೋಲಾರ ಕಡೆ ನೋಡ್ತಾ ಇತ್ತು. ಕೋಲಾರದಲ್ಲಿ ವಿಶೇಷವಾದಂತ ವಾತಾವರಣ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ಬಹುದು, ಯಾರು ಅಭ್ಯರ್ಥಿ ಬರ್ಬೋದು ಅಂತ ಹೇಳಿ ಇವತ್ತು ಉತ್ತಮವಾದಂತ ಅಭ್ಯರ್ಥಿ
ನಾನು ಆಗ ಹೇಳಿದಾಗೆ ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದರು. ಬಹುಶಃ ಅವರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಲ್ಲಿ ಅಭ್ಯರ್ಥಿ ಆಗಬಹುದು, ನಾನು ಮುಂದೆ ಚುನಾವಣೆಗೆ ಹೋಗ್ಬೇಕಾಗ್ಬಹುದು ಅಂತೇಳಿ ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಂತ ಸಂದರ್ಭದಲ್ಲಿ ಒಬ್ಬ ಯುವಕ ವಿದ್ಯಾವಂತ ಈ ಪದವೀಧರರು ಪಕ್ಷದಲ್ಲಿ ತಳಮಟ್ಟದಿಂದ ಕೆಲಸ ಮಾಡಿದಂತವರನ್ನ ಗುರುತಿಸಿ ಇದು ಕಾಂಗ್ರೆಸ್ ಪಕ್ಷ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ಡಿ.ಕೆ. ಸುರೇಶ್ ಅವರು ಮತ್ತು ನಮ್ಮ ಸುಧಾಕರ್ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಹಿರಿಯ ಮುಖಂಡರ ಮೇಲೆ ಇದೆ. ಇವತ್ತು ಇಲ್ಲಿ ಗೆಲ್ತಕ್ಕಂಥ ಅವಕಾಶಗಳು ಕೂಡ ಹೆಚ್ಚಿಗೆ ಇದ್ದಾವೆ. ಯಾಕೆ ಅವಕಾಶಗಳು ಹೆಚ್ಚಿಗೆ ಇದ್ದಾವೆ ಅಂದ್ರೆ 17 ಪಾರ್ಲಿಮೆಂಟ್ ಚುನಾವಣೆ ಇಲ್ಲಿವರೆಗೂ ಕೂಡ ದೇಶದಲ್ಲಿ ನಡೆದಿದೆ. 17 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 15 ಪಾರ್ಲಿಮೆಂಟ್ ಚುನಾವಣೆ ಕೋಲಾರ ಲೋಕಸಭೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿದ್ದಂತವರು ಕಾಲ ಕಾಲಕ್ಕೆ ಗೆದ್ದು ಹೋಗಿರ್ತಕ್ಕಂಥ ಉದಾಹರಣೆ ಇದೆ. ಕೇವಲ 2 ಸಂದರ್ಭದಲ್ಲಿ 85ರಲ್ಲಿ ಮತ್ತು ಮೊನ್ನೆ 2019ರಲ್ಲಿ 2 ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿರ್ತಕ್ಕಂಥ ಉದಾಹರಣೆ ಇದೆ. ಹಂಗಾಗಿ ಕಾಂಗ್ರೆಸ್ ಪಕ್ಷ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಮೊದಲನೇ ಕ್ಷೇತ್ರ ಇದೆ ಅಂದ್ರೆ ಅದು ಕೋಲಾರ ವಿಧಾನಸಭಾ ಕ್ಷೇತ್ರ, ಕೋಲಾರ ಲೋಕಸಭಾ ಕ್ಷೇತ್ರ. ಇವತ್ತು ನಮ್ಮ ವಿರೋಧಿಗಳು ಅಲೆಯಲ್ಲಿ ತೇಲ್ತಾ ಇದ್ದಾರೆ. ಏನಲೆ ಅಂತ ಹೇಳ್ತೀವಿ, ಅಲ್ಲ ಸ್ವಪ್ನ ಇದರ ಕನಸು ಕಾಣ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ನಾವು ಒಂದಾಗ್ಬಿಟ್ಟಿದೀವಿ, ನಾವು ಕನಸು ಕಾಣ್ತಾ ಇದ್ದಾರೆ, ನಾವು ಅಗಲ ಕನಸು ಕಾಣ್ತಾ ಇದ್ದಾರೆ, ನಾವು ಗೆಲ್ತೀವಿ ಅಂತ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರು ನಮ್ಗಂತೂ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯವರು ಬಹಳ ಹಿಂದೆ ಹೇಳಿದ್ರು, 2013ರ ಚುನಾವಣೆ ಪ್ರಚಾರದಲ್ಲಿ ಹೇಳಿದ್ರು, 2018ರ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಹೇಳಿದ್ರು, ಜೆಡಿಎಸ್ ಪಕ್ಷ ಅದು ತಂದೆ ಮಕ್ಕಳ ಪಕ್ಷ, ಒಂದು ಕುಟುಂಬದ ಪಕ್ಷ ಮತ್ತು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ ಅವತ್ತು ಬಹಳ ಕಡಾಖಂಡಿತವಾಗಿ ಜೆಡಿಎಸ್ ನ ನಾಯಕರು, ಮಾಜಿ ಪ್ರಧಾನಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಕಾಂಗ್ರೆಸ್ನವರು ನಮ್ಮನ್ನ ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಆ ಬಿಜೆಪಿಯ ಬಿ ಟೀಮ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪಕ್ಷದ ಜೊತೆಗೆ ಇದೆ ಸೆಕ್ಯುಲರ್ ಅಂತಕ್ಕಂಥದ್ದು. ನಾವು ಸೆಕ್ಯುಲರ್ ಅನ್ನ ಉಳಿಸ್ಲಿಕ್ಕೆ, ಸೆಕ್ಯುಲರ್ ಅನ್ನ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಈ ಪಕ್ಷವನ್ನ ಯಾವುದೇ ರೀತಿಯಲ್ಲಿ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ತಯಾರಿದ್ದೀವಿ ಅಂತ ಹೇಳಿದಂತವರು ಇವತ್ತು ಕೇವಲ ಅವರ ಪಕ್ಷದ ಅಸ್ತಿತ್ವಕ್ಕಾಗಿ, ಇವತ್ತು ಕೇವಲ ಅವರ ಕುಟುಂಬದ ರಾಜಕೀಯದ ಅಸ್ತಿತ್ವಕ್ಕಾಗಿ ಇವತ್ತು ಬಿಜೆಪಿಯ ಜೊತೆ ಜೀವನ ಪರ್ಯಂತ ವಿರೋಧ ಮಾಡ್ಕೊಂಡು ಬಂದಂತ ಬಿಜೆಪಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಏನ್ ಪಡ್ಕೊಂಡ್ರು ಅಂದ್ರೆ ನಮ್ ಜೊತೆ ಹೊಂದಾಣಿಕೆ ಇದ್ದಾಗ 9 ಸೀಟ್ ಕೇಳಿದ್ರು. ನಮ್ ಜೊತೆ ಹೊಂದಾಣಿಕೆ ಇದ್ದಾಗ ಎಷ್ಟು ಕೇಳಿದ್ರು? 9 ಸೀಟ್ ಕೇಳಿದ್ರು. ಇವತ್ತೆಷ್ಟು ಸೀಟ್ ಕೊಟ್ಟಿದ್ದಾರೆ ಅವ್ರಿಗೆ? ಕೇವಲ 3 ಸೀಟು. ಇನ್ನೊಂದು ಬಿಜೆಪಿಯ ಹೆಸರಿನಲ್ಲಿ ನಿಂತಿರ್ತಕ್ಕಂಥ ಅವರ ಹಳೆಯ ಸಿಎಂ ಮಂಜುನಾಥ್ ಸೇರಿದ್ರೆ 4 ಸೀಟು. ಆ 4 ಸೀಟಲ್ಲಿ 3 ಸೀಟ್ ಅವ್ರ ಕುಟುಂಬದವ್ರಿಗೆ. ಯಾರಿಗಾಗಿ ಹೊಂದಾಣಿಕೆ? ಕುಟುಂಬಕ್ಕಾಗ, ಪಕ್ಷಕ್ಕಾಗ, ಪಕ್ಷದ ಕಾರ್ಯಕರ್ತರಿಗಾಗ ಅಥವಾ ನಿಮ್ಮ ತತ್ವ ಸಿದ್ಧಾಂತಗಳಿಗಾಗ? ಯಾರಿಗಾಗಿ ಹೊಂದಾಣಿಕೆ ಅಂದ್ರೆ ಇದು ಜಗಜ್ಜಾಹಿರು, ಎಲ್ಲರೂ ಗೊತ್ತಿದೆ. ಈ ಹೊಂದಾಣಿಕೆ ನಿಮ್ಮ ಕುಟುಂಬದ ಅಧಿಕಾರದ ಅಸ್ತಿತ್ವಕ್ಕೆ ಮತ್ತು ನಿಮ್ಮ ಕುಟುಂಬದ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಮಾತ್ರ. ಅಂತ ಒಂದು ವಾತಾವರಣದಲ್ಲಿ ಇವತ್ತು ಈ ಕ್ಷೇತ್ರವನ್ನ ಜೆಡಿಎಸ್ ನವರು ಉಳಿಸಿಕೊಂಡಿದ್ದಾರೆ. ಇವತ್ತು ಜೆಡಿಎಸ್ ಮತ್ತು ಬಿಜೆಪಿಯ ಸಮನ್ವಯದ ಸಭೆ ನಿನ್ನೆ ದಿವಸ ಕೋಲಾರದಲ್ಲಿ ನಡೀತದೆ. ಜೆಡಿಎಸ್ ನವರು ಬಿಜೆಪಿಯ ಶಲ್ಯಗಳು, ಬಿಜೆಪಿಯವರು ಜೆಡಿಎಸ್ ನ ಶಲ್ಯಗಳು ಹಾಕೊಂಡು ಇವರೆಲ್ಲ ಒಂದು ರೀತಿಯ ನಾಟಕ ಮಾಡಿಕೊಟ್ಟಿದ್ದಾರೆ, ಜನರನ್ನ ಯಾಮಾರಿಸಿಕೊಟ್ಟಿದ್ದಾರೆ. ಅಲ್ಲಿ ಕೆಲವರು ಮಾತನಾಡುವಾಗ ಹೇಳ್ತಾರೆ ನಮ್ಮ ಅಭ್ಯರ್ಥಿ ಹೊರಗಿನವರು, ನಮ್ಮ ಅಭ್ಯರ್ಥಿ ಹೊರಗಿನವರು ಅಂತ ಹೇಳ್ತಾರೆ. ಆದ್ರೆ ಅದೇ ವೇದಿಕೆಯಲ್ಲಿ 3 ಜನ, ಆ ಸಮನ್ವಯ ಸಮಿತಿಯಲ್ಲಿದ್ದಂತ 3 ಜನ ಮಾಜಿ ಶಾಸಕರು, ಇದೇ ಕ್ಷೇತ್ರದ ಮಾಜಿ ಶಾಸಕರು, 2 ಬಾರಿ ಶಾಸಕರಾದಂತವರು, ಯಾವ ಊರಿನವರು? ಅವ್ರಿಗೂ ಚಿಂತಾಮಣಿಗೆ ಏನ್ ಸಂಬಂಧ? ಮತ್ತು ಕೋಲಾರ ಕ್ಷೇತ್ರದ ಒಬ್ಬ ಮಾಜಿ ಶಾಸಕರು ವರ್ತೂರ್ ಪ್ರಕಾಶ್, ಅವ್ರಿಗೂ ಕೋಲಾರ್ಗೆ ಏನ್ ಸಂಬಂಧ? ಮಾಲೂರು ಕ್ಷೇತ್ರದ ಒಬ್ಬ ಮಾಜಿ ಶಾಸಕರು ಕೋಡಳ್ಳಿ ಮಂಜು ಅವರು, ಅವ್ರಿಗೂ ಮಾಲೂರಿಗೆ, ಕೋಲಾರ ಜಿಲ್ಲೆಗೆ ಏನ್ ಸಂಬಂಧ? ಇವರು ಹೊರಗಿನವರು ಅಂತ ಹೇಳ್ತಾರೆ. ಇವರು ಇವತ್ತು ನಮ್ಮ ಅಭ್ಯರ್ಥಿಯ ಬಗ್ಗೆ ಬೊಟ್ಟು ಮಾಡಿ ಹೇಳ್ತಾರೆ, ಕಾಂಗ್ರೆಸ್ನವರಿಗೆ ಗಂಡಸರೇ ಇರಲಿಲ್ವಾ ಈ ಜಿಲ್ಲೆಯಲ್ಲಿ ಅಂತ. ಯಾರಿಂದ ಪ್ರಶ್ನೆ ಮಾಡೋದು ಅಂದ್ರೆ
ಮುಳಬಾಗಲ್ ಕ್ಷೇತ್ರದ ಹಾಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು. ಹಂಗಾರೆ ಮುಳಬಾಗಲ್ನಲ್ಲಿ ಯಾರು ಗಂಡಸರೇ ಇರ್ಲಿಲ್ವಾ? ನೀನ್ ಯಾಕಪ್ಪ ಹೋದೆ ಶ್ರೀನಿವಾಸ ಬಂದಿಲ್ಲ ಅಲ್ಲಿಗೆ ನಿಲ್ಲದಿಗೆ ಒಂದು ಆಮೇಲೆ ಈ ಹೊರಗಿನವರಿಂದ ತಂದು ಇಲ್ಲಿ ಬೀಜ ಹಾಕಿದ್ದೇ ಜನತಾದಳದವರು. ಒಂದು JK ಕೃಷ್ಣಾರೆಡ್ಡಿ ಅವರು ಹೊರಗಿನವರು, ಮಾಲೂರು ಕೊಳ್ಳೇಳಿ ಮಂಜುನಾಥ್ ಹೊರಗಿನವರು, ನನ್ನ ಮೇಲೆ ಹಿಂದೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಿಂತು ಗೆದ್ದಂತ CR ಮನೋರು ಹೊರಗಿನವರು. ಇವ್ರು 3 ಜನ ಜನತಾದಳದವ್ರೆ. ಹೊರಗಿನವರು ತಂದಾಕಂತ ಸಂಪ್ರದಾಯ ಮಾಡಿದ್ದ ಅವ್ರು ನಮ್ಮ ಪ್ರಶ್ನೆ ಕೇಳ್ತಾರೆ, ಇವ್ರು ಹೊರಗಿನವ್ರು ತಂದಾಕಿದ್ದಾರೆ ಅಂತ. ನೀವು ಅರ್ಥ ಮಾಡ್ಕೊಳ್ಳಿ ಅವರ ಬಂದ ನಿಲುವುಗಳನ್ನ. ಇವತ್ತು ಕಾಂಗ್ರೆಸ್ ಪಕ್ಷ ಒಬ್ಬ ಉತ್ತಮವಾದಂತ ಅಭ್ಯರ್ಥಿ ಕೊಟ್ಟಿದ್ದಾರೆ. ಆಮೇಲೆ ವಿಶೇಷವಾಗಿ ನಮ್ಮ ಸುಧಾಕರ್ ಅವರು ಮತ್ತು ಬೆಳತಿ ಸುರೇಶ್ ಅವರು ಈ ಚುನಾವಣೆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ನಾವು ಗೆಲ್ಲಿಸಲೇಬೇಕು. ಅದರಲ್ಲೂ ವಿಶೇಷವಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಸುಧಾಕರ್ ಅವರು ನಾಯಕತ್ವ. ಬಹುಶಃ ಸುಧಾಕರ್ ಅಂತಂದ್ರೆ ಅಭಿವೃದ್ಧಿ ಅಂದ್ರೆ ಸುಧಾಕರ್. ಸುಧಾಕರ್ಗೆ ಪರ್ಯಾಯ ಅಭಿವೃದ್ಧಿಗೆ ಪರ್ಯಾಯ ಅಂದ್ರೆ ಸುಧಾಕರ್. ಅದನ್ನ ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. 10 ವರ್ಷಗಳ ಕಾಲ ಈ ಕ್ಷೇತ್ರ ಸುಧಾಕರ್ ಅವರನ್ನು ಕಳ್ಕೊಂಡು ಯಾವ ರೀತಿ ಅಭಿವೃದ್ಧಿ ಕುಂಠಿತ ಆಗಿತ್ತು. ಇವತ್ತು ಚಿಂತಾಮಣಿ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಯ್ತು, ಇವೆಲ್ಲವೂ ಕೂಡ ನಾವು ನೀವು ಎಲ್ಲರೂ ನೋಡಿದ್ದಾರೆ, ಜನಸಾಮಾನ್ಯರು ನೋಡಿದ್ದಾರೆ. ಯಾವುದೇ ಪಕ್ಷಕ್ಕೆ ಸೇರದೇ ಇರೋರು ಕೂಡ ಇವತ್ತು ಮಾತನಾಡ್ತಾ ಇದ್ದಾರೆ. ಕೇವಲ ಅವರು 15 ತಿಂಗಳಾಗಿರೋ ಶಾಸಕರಾಗಿ ಮಂತ್ರಿಯಾಗಿ ಅವ್ರು ನಮ್ ಜೊತೆ ಕೂತ್ಕೊಳ್ತಾರೆ. ಕೆಲವು ಸಂದರ್ಭದಲ್ಲಿ ಅವರು ಫ್ರೀ ಆಗಿದಾಗ ನಮ್ಮನ್ನ ಮಂಜುನ ನಮ್ಮೆಲ್ಲ ಶಾಸಕರು ಕೂರಿಸಿ ಚಿಂತಾಮಣಿಯ ಮುಂದಿನ ಚಿಂತಾಮಣಿ ಹೆಂಗಿರ್ಬೇಕು, ಯಾವ ರೀತಿ ನಾನು ಕನಸ್ಕೊಂಡಿದ್ದೀನಿ ನನ್ನ ಚಿಂತಾಮಣಿಯನ್ನ ಅಂತ ಅವ್ರು ಹೇಳ್ತಾ ಹೋದ್ರೆ ನಮಗೆ ನಾಚಿಕೆ ಆಗ್ತದೆ. ಏನಪ್ಪಾ ಇಷ್ಟೆಲ್ಲ ಮಾಡಕ್ ಕೊಟ್ಟಿದಾರಲ್ಲ, ಈ ಚಿಂತಾಮಣಿಯನ್ನ ಕೋಲಾರದವ್ರು ಬಂದು ನೋಡಿ ಹೋದ್ರೆ ನಮ್ಗೆ ಅವ್ರು ಏನ್ ಹೇಳ್ತಾರೆ, ಕೋಲಾರದವ್ರು ಏನ್ ಪ್ರಶ್ನೆ ಹಾಕ್ಬೋದು. ನಾವು ಅವಾಗ ಇವ್ರಿಗೆ ಹೇಳ್ತೀವಿ, ಸರ್ ನೀವೇನಾದ್ರೂ ಮಾಡ್ಬಿಡಿ ಸರ್, ಚಿಂತಾಮಣಿಗೆ ನೀವು 100 ರೂಪಾಯಿ ಚಿಂತಾಮಣಿ ಮಾಡುವಾಗ ನಮ್ಗೊಂದು 50 ರೂಪಾಯಿ ಕೋಲಾರ ಕೊಡಿಸಿರ್ತೀವಿ ಅಂತ ಒಬ್ಬ ನಾಯಕರು ಅವರು ಸುಧಾಕರ್. ಇದು ವಾಸ್ತವಾಂಶ, ಮನಸ್ಸಿಚ್ಚಿ ಮಾತಾಡ್ಬೇಕು. ನೀವೇನಾದ್ರೂ ಮಾಡಿ ಚಿಂತಾಮಣಿ ಮಾಡುವಾಗ ಕೋಲಾರ ಮರಿಬೇಡಿ. ನಾವು ನಿಮ್ ಜೊತೆಯಲ್ಲಿದ್ದೀವಿ. ನಿಮ್ಮ ಕುಟುಂಬದಲ್ಲಿ ನಾವು ಕೂಡ ಮಂಜಣ್ಣ ನಾವು ಕೂಡ ಒಬ್ಬ ಅಣ್ತಮ್ಮನ್ನು ತಿಳ್ಕೊಂಡು ನಿಮ್ಮ ಚಿಂತಾಮಣಿಯನ್ನ ತೆಗೆದುಕೊಳ್ಳೋ ಅಭಿವೃದ್ಧಿ ತೆಗೆದುಕೊಂಡು ಹೋದಾಗ ಕೋಲಾರನ್ನು ಕೂಡ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿದ್ವಿ. ಅಂತ ಒಬ್ಬ ಮಹಾನ್ ನಾಯಕರನ್ನ ಪಡೆದಂತ ಚಿಂತಾಮಣಿ ಇವತ್ತು ನಾವೆಲ್ಲ ಕೂಡ ಪುಣ್ಯವಂತರು. ಭ್ರಷ್ಟಾಚಾರ ಮುಕ್ತ ಆಡಳಿತ. ಭ್ರಷ್ಟಾಚಾರ ಅಂದ್ರೆ ಭ್ರಷ್ಟಾಚಾರಕ್ಕೂ ಸುಧಾಕರ್ಗೂ ಸಂಬಂಧನೇ ಇಲ್ಲ, ಬೆಂಕಿ ಇದ್ದಂಗೆ. ಯಾರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲೇಬಾರದು. ಹೌದಾಗಿಲ್ಲ? ಹೌದಾಗಿಲ್ಲಪ್ಪ? ಇವತ್ತು ಇಂಥ ಒಬ್ಬ ನಾಯಕರನ್ನ ಪಡ್ಕೊಂಡಂತ ಕಾಂಗ್ರೆಸ್ ಪಕ್ಷ ಬಹುಶಃ ಇವತ್ತು ಅವಿಭಾಜ್ಯ ಜಿಲ್ಲೆ ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ಇವತ್ತು ಬೇರೆ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಆದ್ರೂ ಕೂಡ ಇವತ್ತು ನಾವು ಮಾನಸಿಕವಾಗಿ ದೈಹಿಕವಾಗಿ ಬೇರೆ ಆದ್ರೂ ಕೂಡ ಮಾನಸಿಕವಾಗಿ ನಾವು ಯಾರು ಕೂಡ ಇನ್ನು ಬೇರೆ ಆಗಿಲ್ಲ. ನಾವೆಲ್ಲ ಕೂಡ ಇನ್ನು ಅವಿಭಾಜ್ಯ ಕೋಲಾರ ಜಿಲ್ಲೆಯವರೇ ಅಂತಕ್ಕಂಥ ಭಾವನೆ. ಅದರಲ್ಲೂ ವಿಶೇಷವಾಗಿ ಚಿಂತಾಮಣಿ ಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕಿಂತ ಹೆಚ್ಚು ಒಳನಾಟ ಕೋಲಾರಕ್ಕೇನೆ, ಹೆಚ್ಚು ಸಂಬಂಧಗಳು ಕೂಡ ಕೋಲಾರಕ್ಕೇನೆ. ವಿಶೇಷವಾಗಿ ನಮ್ಮ ಕೈವಾರ ಕಸಬಾ ಇವೆಲ್ಲ ಕೂಡ ಹೆಚ್ಚು ಸಂಬಂಧ ಕೋಲಾರಕ್ಕೇನೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಅವಿಭಾಜ್ಯ ಜಿಲ್ಲೆಯ ನಾಯಕರನ್ನ ನಾವು ಮುಂದೆ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಈ ರಾಜ್ಯಕ್ಕೆ ನಾಯಕತ್ವವನ್ನು ಕೊಡ್ತಕ್ಕಂಥ ಶಕ್ತಿ ಮತ್ತು ಎಲ್ಲ ಯುಕ್ತಿ ಇರ್ತಕ್ಕಂಥ ಒಬ್ಬ ನಾಯಕರು ಇವತ್ತು ನಮ್ಮ ಸುಧಾಕರ್ ಸಾಹೇಬ್. ಇವತ್ತು ಅವರು ನಾವು ಎಲ್ಲ ಕೂಡ ಸೇರಿ ಮೊನ್ನೆ ಗೌತಮ್ ರವರನ್ನ ಕರ್ಕೊಂಡ್ ಬಂದಿದ್ದೀವಿ. ನೀವೆಲ್ಲ ಕೂಡ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಮತ್ತು ಇವತ್ತು ಬಿಜೆಪಿ ಅವರು ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅವರು ಬಿಜೆಪಿಯವರು? ಇವತ್ತು ಅವತ್ತಿದ್ದಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹೇಳಿದ್ರು, ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಆಶ್ವಾಸನೆ ಇದೆ, ಇದನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಬಂದ್ರು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಡೇರಿಸಲಿಕ್ಕೆ ಸಾಧ್ಯ ಅಂತ ಇರ್ತಕ್ಕಂಥ ಆಶ್ವಾಸನೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡಿ ಇವ್ರು ಓಟ್ ತೊಗೊಳೋದಕ್ಕೆ ಇವೆಲ್ಲ ಕೂಡ ತಂತ್ರ ಮಾಡ್ತಾ ಇದ್ದಾರೆ, ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳಷ್ಟು ಪ್ರಚಾರವನ್ನ ಮಾಡಿದ್ರು. ಆದ್ರೆ ಜನ ಅವರ ಪ್ರಚಾರಕ್ಕೆ ಹೋಗೋದಿಲ್ಲ. ಜನಕ್ಕೆ ವಿಶೇಷವಾದಂತ ನಂಬಿಕೆ, ವಿಶೇಷವಾದಂತ ವಿಶ್ವಾಸ ಯಾರ ಮೇಲೆ? ಕಾಂಗ್ರೆಸ್ ಪಕ್ಷದ ಮೇಲೆ. ಯಾರ ಮೇಲೆ? ಸಿದ್ದರಾಮಯ್ಯ ಅವ್ರ ಮೇಲೆ, DK ಶಿವಕುಮಾರ್ ಅವ್ರ ಮೇಲೆ, ಕಾಂಗ್ರೆಸ್ ಇನ್ನಿತರ ಹಿರಿಯ ನಾಯಕರ ಮೇಲೆ. ಯಾಕೆಂದ್ರೆ
ಕಾಂಗ್ರೆಸ್ ಪಕ್ಷ ಯಾವತ್ತಾದ್ರೂ ಬಡವರ ಪರವಾಗಿ ಏನಾದ್ರೂ ಕಾರ್ಯಕ್ರಮ ಘೋಷಣೆ ಮಾಡಿದ್ರೆ ಅದು 100% ಕಾಂಗ್ರೆಸ್ ಪಕ್ಷ ಜಾರಿ ತರ್ತದೆ ಅಂತಕ್ಕಂಥ ನಂಬಿಕೆ ವಿಶ್ವಾಸದಿಂದ ಇವತ್ತು 136 ಸೀಟುಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿಕೊಂಡ್ರು. ಇವತ್ತು ಅತ್ಯಂತ ಒಂದು ಬಹುಮತದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಂದ ಮೇಲೆ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಒಂದು ಚಿಂತನೆ ಮಾಡಿ ಇವತ್ತು ಅವಿಭಾಜ್ಯ ಜಿಲ್ಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಅನ್ನ ಮುನ್ನಡೆಸಿಕೊಂಡು ಹೋಗ್ಬೇಕಾದ್ರೆ ಮಾನ್ಯ ಸುಧಾಕರ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಅವ್ರಿಗೆ ಇನ್ನೂ ಹೆಚ್ಚು ಜವಾಬ್ದಾರಿಯನ್ನು ಕೊಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಉನ್ನತ ಶಿಕ್ಷಣ ಸಚಿವರನ್ನಾಗಿ ಮಾಡಿ ಇಡೀ ರಾಜ್ಯಕ್ಕೆ ಅವರು ಸೇವೆ ಸಲ್ಲಿಸುವ ರೀತಿಯಲ್ಲಿ ಇವತ್ತು ಅವಕಾಶವನ್ನು ಮಾಡಿಕೊಟ್ರು. ಇವತ್ತು 5 ಗ್ಯಾರಂಟಿಗಳನ್ನ ಸುಧಾಕರ್ ಅವರು ಒಳಗೊಂಡಂತೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಮೊದಲನೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದಾರೆ. ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದ ನಾವೆಲ್ಲ ಕೂಡ ನಮ್ಮ ಕುಟುಂಬದ ತಾಯಂದಿರಿರ್ಬೋದು, ನಮ್ಮ ಸಹೋದರಿಯರಿರ್ಬೋದು, ನಾವೆಲ್ಲ ಕೂಡ ಪಡ್ಕೊಂಡಿದ್ದೀವಿ. ಹೌದಾ ಇಲ್ವೋ? ನಿಜನಾ? ಪಡ್ಕೊಂಡಿದೀವ? ಇದರ ಪ್ರತಿಫಲ ಏನಾಗಿದೆ ಅಂದ್ರೆ ಒಂದು ಕುಟುಂಬಕ್ಕೆ ಇವತ್ತು ನಾವೆಲ್ಲ ಕೂಡ ಹಿಂದೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಇವೆಲ್ಲ ಮಾಡಿಸ್ತಾ ಇದ್ವಿ. ನಾವೆಲ್ಲ ಓದ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಟ್ಟು ಆದಾಯ ಎಷ್ಟು, ವಾರ್ಷಿಕ ಆದಾಯ ಅಂದ್ರೆ 10,000, 5,000, 15,000 ಹಿಂಗ್ ಬರ್ಸ್ತಾ ಇದ್ವಿ. ಇವತ್ತು ಯಾವುದೇ ಕುಟುಂಬ 10,000, 5,000, 20,000 ಬರ್ಸಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರತಿ ಕುಟುಂಬಕ್ಕೂ ಕೂಡ ಒಂದು ತಿಂಗಳಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ 4,000 ರಿಂದ 5,000 ರೂಪಾಯಿ ಸಿಗ್ತಾ ಇದೆ. ಅದು 2,000 ಗೃಹಲಕ್ಷ್ಮಿ ಯೋಜನೆಯಿಂದ ಸಿಗ್ತಾ ಇದೆ. ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಸುಮಾರು 500 ರಿಂದ 1,000 ರೂಪಾಯಿ, 1,500 ಏನ್ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇತ್ತು ಅದು ಇವತ್ತು ಉಳಿತಾಯ ಆಗ್ತಾ ಇದೆ. ಮತ್ತೆ ಇವತ್ತು ಅನ್ನಭಾಗ್ಯ ಯೋಜನೆಯಲ್ಲಿ 5 ಕೆಜಿ ಅಕ್ಕಿ ಜೊತೆಗೆ ಅಕ್ಕಿಯ ಬದಲಾಗಿ ಒಂದು ವ್ಯಕ್ತಿಗೆ 5 ಕೆಜಿಗೆ 170 ರೂಪಾಯಿ ಕೊಡುದು, ಅದೊಂದು ಸುಮಾರು 500 ರಿಂದ 1,000 ರೂಪಾಯಿ ಸಿಗ್ತಾ ಇದೆ. ಮತ್ತು ಬಸ್ ನಲ್ಲಿ ಪ್ರಯಾಣ ಮಾಡೋದ್ರಿಂದ ಅದೊಂದು 500 ರೂಪಾಯಿ ಉಳಿತಾಯ ಮಾಡ್ತಾ ಇದ್ದಾರೆ ಪ್ರತಿ ಕುಟುಂಬದವರು. ಮತ್ತು ಯುವ ನಿಧಿ, ಯಾರೆಲ್ಲ ಯುವಕರಿದ್ದಾರೆ, ಯಾರು ಪದವೀಧರರಿದ್ದಾರೆ, ಯಾರು ಡಿಪ್ಲೊಮಾ ಮಾಡ್ಕೊಂಡಿದ್ದಾರೆ, ಉದ್ಯೋಗಕ್ಕೆ ಉದ್ಯೋಗವನ್ನು ಉಳಿದುಕೊಂಡು ಉದ್ಯೋಗ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ 2 ವರ್ಷಗಳ ಕಾಲ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಡಿಗ್ರಿ ಹೋಲ್ಡರ್ಸ್ಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಕೊಟ್ಟಿರೋದ್ರಿಂದ ಇವೆಲ್ಲವನ್ನು ಒಟ್ಟುಗೂಡಿಸಿದ್ರೆ ಯಾವೆಲ್ಲ ಕುಟುಂಬ ಕನಿಷ್ಠ 4,000 ರಿಂದ 5,000 ರೂಪಾಯಿ ಇವತ್ತು ಒಂದು ತಿಂಗಳಿಗೆ ಸಿಗ್ತಾ ಇದೆ ಅಂದ್ರೆ ನೀವು 12 ಎಷ್ಟಾಯ್ತು 60,000 ರೂಪಾಯಿ ಪ್ರತಿ ಕುಟುಂಬಕ್ಕೂ ಕೂಡ ಇವತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಸಿಗ್ತಾ ಇದೆ. ಇವತ್ತು ಬಿಜೆಪಿ ಅವರು ಏನ್ ಹೇಳ್ತಾ ಇದ್ದಾರೆ, ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕ ರಾಜ್ಯದಲ್ಲಿ ನಾವೇನಾದ್ರೂ ಸೋಲಿಸಿದ್ದೆ ಆದ್ರೆ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ನೀವು ಹೆಚ್ಚು ಸೀಟ್ ಕೊಟ್ಟಿದ್ದೆ ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ನಾವು ಕಿತ್ತೊಗೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಕಿತ್ತು ಒಗೆಯೋದ್ರಿಂದ ಯಾರಿಗೆ ಲಾಭ? ಕಾಂಗ್ರೆಸ್ಸಿನ ಸರ್ಕಾರವನ್ನು ಕಿತ್ತೊಗೆದ್ರೆ ನಾಳೆ ಜೆಡಿಎಸ್ ಬಿಜೆಪಿ ಸರ್ಕಾರ ಮತ್ತೆ ಬಂದ್ರೆ ಬಡವರಿಗೆ ಲಾಭ ಆಗೋದಿಲ್ಲ. ಜೆಡಿಎಸ್ ಬಿಜೆಪಿ ಅವರಿಗೆ ಅಧಿಕಾರ ಸಿಗಬಹುದು, ಅವರು ಪರ್ಸೆಂಟೇಜ್ ತಗೋಬಹುದು, ಅವ್ರು ಮಂತ್ರಿಗಳಾಗ್ಬೋದು. ಆದ್ರೆ ಈ ಗ್ಯಾರಂಟಿ ಯೋಜನೆ ಪಡ್ಕೊಂಡಂತ ಬಡವರಿಗೆ ಇದರಿಂದ ವಂಚಿತರಾಗ್ತಾರೆ. ಈ ಗ್ಯಾರಂಟಿ ಯೋಜನೆಗಳೆಲ್ಲವನ್ನ ತೆಗಿತಕ್ಕಂಥ ಕೆಲಸವನ್ನ ಹುನ್ನಾರವನ್ನ ಅವರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಂವಿಧಾನಕ್ಕೆ ಇವತ್ತು ಎಲ್ಲೋ ಒಂದ್ ಕಡೆ ಸಂವಿಧಾನವನ್ನ ತೆಗಿತೀವಿ, ಸಂವಿಧಾನವನ್ನ ಬದಲಾಯಿಸ್ತೀವಿ, ಅದಕ್ಕಾಗಿಯೇ ನಾವು ಅಧಿಕಾರಕ್ಕೆ ಬಂದಿರೋದು, ನೀವು ನಮಗೆ 400 ಸೀಟನ್ನು ಕೊಡಬೇಕು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟ ಆದ ನಂತರ ವಿವಿಧ ಭಾಷೆ, ವಿವಿಧ ಸಂಸ್ಕೃತಿ, ವಿವಿಧ ರೀತಿಯ ಜನ ಇರ್ತಕ್ಕಂಥ ದೇಶ ಇಷ್ಟೊಂದು ಒಗ್ಗಟ್ಟಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಅಭಿವೃದ್ಧಿಯ 4-5 ರಾಷ್ಟ್ರಗಳಲ್ಲಿ ಭಾರತ ಇವತ್ತು ಕೂಡ ಇದೆ ಅಂತಂದ್ರೆ ಅದು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇರ್ತಕ್ಕಂಥ ಗಟ್ಟಿತನ ಮತ್ತು ಅಂಬೇಡ್ಕರ್ ಅವರ ಸಂವಿಧಾನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನ ಇಂದ್ರೆ ಇವತ್ತು ಇದೆಲ್ಲ ಕೂಡ ಸಾಧ್ಯ ಆಗಿದೆ. ಅಂತ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತೇಳಿ ಇವತ್ತು ಹೊರಟಿದ್ದಾರೆ. ಇವತ್ತು ಅಭಿವೃದ್ಧಿಯ ಹೆಸರ ಮೇಲೆ ಒಟ್ಟು ಕೇಳ್ತಿಲ್ಲ, ಇವತ್ತು ಅವರ ತತ್ವ ಸಿದ್ಧಾಂತಗಳ ಮೇಲೆ ಒಟ್ಟು ಕೇಳ್ತಾ ಇಲ್ಲ. ಈ ರೀತಿಯ ವ್ಯವಸ್ಥಿತವಾದಂತ ಕುತಂತ್ರಗಳನ್ನು ಮಾಡಿ, ಕೋಮು ಭಾವನೆಗಳನ್ನ ಎತ್ಕಟ್ಟಿ, ಜಾತಿಗಳ ಮಧ್ಯೆ ಸಂಘರ್ಷ ಉಂಟು ಮಾಡಿ, ಅದೇ ಈ ರೀತಿ ಅಪಪ್ರಚಾರ ಮಾಡ್ತಾರಲ್ಲ, ಕಾಂಗ್ರೆಸ್ ಅವರು ಎಲ್ಲಿನೋ ತಂದ್ಬಿಟ್ಟಿದ್ದಾರೆ ಅಂತ. ಈ ರೀತಿಯ ಅಪಪ್ರಚಾರಗಳು ಬಿಟ್ರೆ ನಾನಿಂತ ಕೆಲಸ ಮಾಡಿದ್ದೀನಪ್ಪ, ನಮ್ ಸರ್ಕಾರದಿಂದ ಇಂಥ ಕೆಲಸ ಮಾಡಿದೀವಿ, ಬಡವರಿಗಿಂತ ಕೆಲಸ ಮಾಡಿದ್ದೀವಿ, ದೀನದಲಿತರಿಗಿಂತ ಕೆಲಸ ಮಾಡಿದ್ದೀವಿ, ಅಲ್ಪಸಂಖ್ಯಾತರ
ಇಂಥ ಕೆಲಸ ಮಾಡಿದೀವಿ, ಆ ಕೆಲಸ ಕೂಲಿ ಕೊಡಿ ಅಂತ ಕೇಳ್ತಾ ಇಲ್ಲ ಅವರು. ನಾವು ಕೇಳ್ತಾ ಇದ್ದೀವಿ, ನಾವು ಕೆಲಸ ಮಾಡಿದೀವಿ, ಅಭಿವೃದ್ಧಿ ಕೆಲಸ ಮಾಡಿದೀವಿ, ಗ್ಯಾರಂಟಿ ಕೊಟ್ಟಿದೀವಿ, ಇವತ್ತು ನಿಮ್ಮ ಭವಿಷ್ಯವನ್ನ ನಾವು ಕಾಪಾಡ್ಕೊಂಡು ಹೋಗ್ತೀವಿ, ದೇಶದ ಏಕತೆಯನ್ನ ಕಾಪಾಡ್ಕೊಂಡು ಹೋಗ್ತೀವಿ, ಸಮಗ್ರತೆಯನ್ನ ಕಾಪಾಡ್ಕೊಂಡು ಹೋಗ್ತೀವಿ, ನಮ್ಮ ಕೂಲಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿರೋರು ನೀವೇನು ಅರ್ಥ ಮಾಡ್ಕೊಳ್ಳೋದ್ರ, ನೀವೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡ್ರೆ ನಿಮಗೆ ನಾವು ಏನ್ ಸಂದೇಶವನ್ನು ಕೊಡ್ತೀವಿ, ಈ ಸಂದೇಶವನ್ನ ತೆಗೆದುಕೊಂಡು ಪ್ರತಿ ಮನೆಗೂ ಹೋಗ್ಬೇಕು. ಇವತ್ತು ಏಪ್ರಿಲ್ 1ನೇ ತಾರೀಕು, ಏಪ್ರಿಲ್ 26ನೇ ತಾರೀಕು ಚುನಾವಣೆ, ಏಪ್ರಿಲ್ 24ನೇ ತಾರೀಕು 5 ಗಂಟೆಗೆ ಚುನಾವಣೆ ಪ್ರಚಾರ ಮುಗಿದೋಗ್ತದೆ. ಇನ್ನು ಕೇವಲ 23 ದಿವಸ ಮಾತ್ರ ಉಳಿದಿದೆ, 22 ದಿವಸ ಮಾತ್ರ ಉಳಿದಿದೆ. 22 ದಿವಸದಲ್ಲಿ ನಾವು ಉಡಾಫೆ ಮಾಡಿದೆ ಅಥವಾ ನಾವು ಇದನ್ನ ತಿರಸ್ಕಾರ ಮಾಡಿದೆ ಆಗ್ತಾರೆ ಬಿಡು ಜನ, ನಾವು ಗ್ಯಾರಂಟಿ ಕೊಟ್ಬಿಟ್ಟಿದೀವಿ, ಜನ ನಮ್ಗೆ ಓಟ್ ಹಾಕ್ಬಿಡ್ತಾರೆ ಅಂತ ತಿಳ್ಕೊಂಡ್ರೆ ಜನಗಳನ್ನ ಯಾಮಾರಿಸತಕ್ಕಂಥವ್ರು, ಜನಗಳನ್ನ ಮೋಸ ಮಾಡ್ತಕ್ಕಂಥವ್ರು, ಜನಗಳಿಗೆ ಮೋಡಿ ಮಾಡ್ತಕ್ಕಂಥವ್ರು ಬಂದು ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡಿ ಇವತ್ತು ಅವರ ಓಟ್ಗಳನ್ನು ಪಡ್ಕೊಂಡು ನಮಗೆ ಹಿನ್ನಡೆ ಆಗ್ತಕ್ಕಂಥ ಅನುಭವ ಆಗ್ತದೆ. ಆದ್ರಿಂದ ಏನು ನಮ್ಮ ಕಾರ್ಯಕರ್ತರು ಮುಖಂಡರು ನೀವೆಲ್ಲ ಶಿಸ್ತಿಗೆ ಹೆಸರಾದಂತವ್ರು. ಯಾಕಂದ್ರೆ ಸುಧಾಕರ್ ಅವರ ನಾಯಕತ್ವದಲ್ಲಿ ಹಲವಾರು ಸಭೆಗಳನ್ನು ನಾವು ನೋಡಿದ್ದೀವಿ, ಹಲವಾರು ಚುನಾವಣೆಗಳನ್ನು ನಾವು ನೋಡಿದ್ದೀವಿ. ಯಾವ ರೀತಿಯ ಶಿಸ್ತಿನಿಂದ ಕಾರ್ಯಕರ್ತರು, ಈ ಕಾರ್ಯಕರ್ತರ ಪಡೆ ಚಿಂತಾಮಣಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ. ಅವ್ರು ಏನು ಮಾರ್ಗದರ್ಶನ ಮಾಡ್ತಾರೆ, ಅವ್ರು ಯಾವ ರೀತಿಯ ಸೂಚನೆಯನ್ನು ಕೊಡ್ತಾರೆ, ಯಾವ ರೀತಿ ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳ್ತಾರೆ, ಆ ರೀತಿ ನಡೆಸಿಕೊಂಡು ಅವರನ್ನು ಕೂಡ ಬೆಳೆಸಿಕೊಂಡು ಚುನಾವಣೆ ಮಾಡಿದಂತ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದಾವೆ. ಇವೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಮತ್ತು ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳನ್ನ ಮನೆ ಮನೆಗೂ ತೆಗೆದುಕೊಂಡು ಹೋಗಿ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಯಾರಾದ್ರೂ ಕೊಡಿಸ್ತಕ್ಕಂಥ ಶಕ್ತಿ ಇದೆ ಅಂದ್ರೆ ಅದು ಸುಧಾಕರ್ ಅವ್ರಿಗೆ ಗೊತ್ತು. ಹಿಂದೆ ಕೊಡಿಸಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. ಅವರಿದು ಇಂಥದ್ದು ಅಂದ್ರೆ ಅದೇ ಇದು ಒಂದು ಬೆಳ ಈಗ ಕಾಂಗ್ರೆಸ್ ಸಭೆ. ಹಂಗಾಗಿ ಹೆಚ್ಚು ಮತಗಳನ್ನ ಚಿಂತಾಮಣಿ, ಮುಳಬಾಗಲು ಮತ್ತು ಕೋಲಾರ ಈ ಕ್ಷೇತ್ರಗಳಲ್ಲಿ ನಾವು ಕೊಡಿಸಬೇಕು. ಅಂದ್ರೆ ಬೇರೆ ಕ್ಷೇತ್ರಗಳಲ್ಲಿ ಕೊಡಿಸಬಾರ್ದು ಅಂತಲ್ಲ, ಶಿಡ್ಲಘಟ್ಟಕ್ಕೂ ಅವ್ರದೇ ಜವಾಬ್ದಾರಿ. ಈಗಾಗಲೇ ಶಿಡ್ಲಘಟ್ಟದಲ್ಲಿದ್ದಂತ ಎಲ್ಲ ಗುಂಪುಗಳನ್ನ ಒಟ್ಟು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಅದರಲ್ಲಿ ಸಾಕಷ್ಟು ಯಶಸ್ವಿನೂ ಕೂಡ ಆಗಿದ್ದಾರೆ. ವಿಮುನಿಯಪ್ಪನನ್ನು ಜೊತೆ ಕರ್ಕೊಳ್ತಾರೆ, ರಾಜೀವ್ ಗೌಡ್ರನ್ನು ಜೊತೆಗೆ ಇಟ್ಕೊಳ್ತಾರೆ, ಪುಟ್ಟು ಅಂಜಪ್ಪನನ್ನು ಜೊತೆ ಕರ್ಕೊಳ್ತಾರೆ. ಶಿಡ್ಲಘಟ್ಟದಲ್ಲಿ ಕೂಡ ಈ ಚುನಾವಣೆಯಲ್ಲಿ ನಾವು ಏನು ಅವರ ಮೈತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ ಅವ್ರಿಗಿಂತ ಹೆಚ್ಚು ಅವಕಾಶ ನಮಗೆ ಸಿಗ್ತದೆ, ಹೆಚ್ಚು ಮತ ಕೂಡ ಬರ್ತದೆ. ಇವತ್ತು ಕಾರ್ಯಕರ್ತರು ಏನಾಗ್ಬೇಕು, ನೀವೇನೋ ಮೈತ್ರಿ ಮಾಡ್ಕೊಂಡಿದ್ದೀರಿ ಮೇಲ್ಮಟ್ಟದಲ್ಲಿ, ಆದ್ರೆ ನಾನು ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತದೆ, ನಿಮ್ ಕಾರ್ಯಕರ್ತರಿಗೆ ನಿಮ್ಮಿಂದ ಅನ್ಯಾಯ ಆಗ್ತದೆ, ನಿಮ್ ಕಾರ್ಯಕರ್ತರಿಗೆ ನೀವು ಅವಕಾಶ ಮಾಡ್ಕೊಡಕ್ಕಾಗೋದಿಲ್ಲ. ಅದಕ್ಕೆ ಕಾರ್ಯಕರ್ತರು ಎಚ್ಚೆತ್ತುಕೊಳ್ಬೇಕು. ವಿಶೇಷವಾಗಿ ಚಿಂತಾಮಣಿ ಕ್ಷೇತ್ರದಲ್ಲಿ ಮುಂದಿನ ದಿವಸಗಳಲ್ಲಿ ನಿಮ್ಮ ಶಕ್ತಿಯಿಂದ ದೊಡ್ಡವರಾದಂತವರು ನಿಮಗೆ ಮೋಸ ಮಾಡ್ತಕ್ಕಂಥ ಕಾಲ ಬರ್ತದೆ. ಅದಕ್ಕಾಗಿ ನೀವೆಲ್ಲ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಮಗೂ ಶಕ್ತಿ ಕೊಡ್ತಕ್ಕಂಥದ್ದು ಸಾಧ್ಯ ಆಗ್ತದೆ ಮತ್ತು ನಮಗೂ ಶಕ್ತಿ ಬರ್ತದೆ, ಕಾಂಗ್ರೆಸ್ ಪಕ್ಷಕ್ಕೂ ಶಕ್ತಿ ಬರ್ತದೆ. ಸುಧಾಕರ್ ಅವರು ಬಹಳಷ್ಟು ಉದಾಹರಣೆಗಳು ನೋಡಿದೀನಿ ನಾನು. ಅವರನ್ನ ವಿರೋಧ ಮಾಡಿದಂತವರು ಕೂಡ ಅವ್ರ ಜೊತೆಗೆ ಬಂದಲ್ಲಿ ಅಧಿಕಾರ ಕೊಟ್ಟಂತದ್ದು ನಾನು ನೋಡಿದ್ದೀನಿ. ನಮ್ಮ ಜೊತೆಗಿದ್ದು ಅವರನ್ನು ವಿರೋಧ ಮಾಡಿದಂತವ್ರು ಬಹಳಷ್ಟು ಜನಕ್ಕೆ ಅವ್ರ ಜೊತೆಗೆ ಬಂದ್ಮೇಲೆ ಇಲ್ಲೇ ಬಾಬು ಇದ್ದಾರೆ, ಗೆಂಗಶೆಟ್ಟಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಿದ್ರು, ಸೀತಲ್ ರಾಜ್ಕುಮಾರ್ ತಾಲೂಕ್ ಪಂಚಾಯತ್ ಮಾಡಿದ್ರು, ನಮ್ಮ ನಾಗರಾಜ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು. ಯಾವತ್ತೂ ಕೂಡ ಅವ್ರು ತಾರತಮ್ಯ ಮಾಡಲಿಲ್ಲ. ಕಳೆದ ಮಾಡಿ ಎಲ್ಲರನ್ನೂ ಕೂಡ ಜೊತೆಗೆ ಬಂದ್ಮೇಲೆ ಇವ್ರು ಹೊಸಬ್ರು ಹಳೆಬ್ರು ಇನ್ನೊಬ್ರು ಅಂತಕ್ಕಂಥದ್ದಿಲ್ಲ, ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಮನಸ್ಸು, ಹೃದಯ ವಿಶಾಲತೆ ಅವರಲ್ಲಿರೋದ್ರಿಂದ ಚಿಂತಾಮಣಿ ತಾಲೂಕಿನ ಇನ್ನಿತರ ಬೇರೆ ಬೇರೆಯವರು ಕೂಡ ಈ ಮೈತ್ರಿಯನ್ನು ವಿರೋಧ ಮಾಡ್ತಕ್ಕಂಥವ್ರು, ಈ ಮೈತ್ರಿಯಿಂದ ಮುಂದಿನ ದಿವಸಗಳಲ್ಲಿ ಸಾಕಷ್ಟು ಸಮಸ್ಯೆಗಳಾಗಬಹುದು ಅಂತೇಳಿ ರಾಜಕೀಯವಾಗಿ ಪ್ರಜ್ಞೆ ಇರ್ತಕ್ಕಂಥವ್ರು ಸುಧಾಕರ್ ಅವರ ನಾಯಕತ್ವದಲ್ಲಿ ನೀವೆಲ್ಲ ಕೂಡ ಸೇರ್ಪಡೆ ಆಗ್ಬೇಕು, ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು. ಇವತ್ತು ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಹೋಗೋಣ ಅಂತ ಕೂಡ ಹೇಳ್ತಾ, ಇವತ್ತು ಬಹಳಷ್ಟು ಜನರು ಕೂಡ ಮಾತನಾಡೋರಿದ್ರು, ನಮ್ಮೆಲ್ಲ ಮುಖಂಡರುಗಳು ಕೂಡ. ಆದ್ರೆ ಇವತ್ತು ಬಹಳ ಸಮಯ ತುಂಬಾ ಕಡಿಮೆ ಇದೆ. ಇನ್ನೂ ಕೂಡ ಅವರು ಬೆಂಗಳೂರಿನಲ್ಲಿ
ಬೆಂಗಳೂರಿನಲ್ಲಿ ಒಂದು ಸಭೆ ಇದೆ ಮತ್ತು ವಿಶೇಷವಾಗಿ ಇವತ್ತು ರಂಜಾನ್ ಸಂದರ್ಭದಲ್ಲಿ ನಮ್ಮೆಲ್ಲ ಮುಸಲ್ಮಾನರು ಬಾಂಧವರು ರೋಜಾ ಇರ್ತಾರೆ. ಈಗ ಮತ್ತೆ ಅವರು ರೋಜಾ ಬಿಡಬೇಕು, ನಮಾಜ್ ಹೋಗ್ಬೇಕು, ಹಾಗಾಗಿ ಇದನ್ನ ಮಟ್ಟುಗೊಳಿಸೋಣ ಅಂತ ಹೇಳಿ ಸುಧಾಕರ್ ಅವರಿಗಾಗಲೇ ನಮ್ಗೆಲ್ಲ ಕೂಡ ತಿಳಿಸ್ಕೊಟ್ಟಿರೋದ್ರಿಂದ ನಮ್ಮ ಮಾತುಗಳನ್ನ ಕೂಡ ಕಡಿವಾಣ ಹಾಕಿ ನೀವೆಲ್ಲ ಕೂಡ ಹೆಚ್ಚು ಮತವನ್ನ ಕೊಡಿಸ್ತೀರಿ. ಗೌತಮ್ ಅವರ ಗೆಲುವಿನಲ್ಲಿ ಚಿಂತಾಮಣಿ ಕ್ಷೇತ್ರ ಮೊದಲನೇದಾಗಿರ್ತದೆ ಅಂತ ಕೂಡ ಹೇಳ್ತಾ ಇವತ್ತು ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಸುಧಾಕರ್ ಅವರಿಗೆ ಮತ್ತು ಇಬ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ನಮ್ಮೆಲ್ಲ ಮುಖಂಡರಿಗೆ, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಮಸ್ಕಾರ ಸರ್. ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇದುವರೆಗೂ ತಮ್ಮ ಈ ಎಲೆಕ್ಷನ್ ಬಗ್ಗೆ, ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ, ವಿಶೇಷವಾಗಿ ಚುನಾವಣೆ ಬಗ್ಗೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ವಿಷಯ ತಮಗೆಲ್ಲ ತಿಳಿಸ್ಕೊಟ್ಟಂತಹ ಅನಿಲ್ ಅವರಿಗೆ ಧನ್ಯವಾದ ತಿಳಿಸ್ತಾ, ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ಹೆಚ್ಚಿನ ನಾಯಕರಂತ ಮಂಜುನಾಥ್ ಅವರು ಮಾತಾಡ್ತಾರೆ. भारत माता की, कांग्रेस पार्टी की, केवी गौतम की, बदलेदाಗಿ केवी गौतम ಗೆ, केवी गौतम ಗೆ 3 ಸತಿ ಹೇಳ್ಬೇಕು, ದೊಡ್ಡವರು ಮತ್ತೆ ಫಾಲೋ ಮಾಡೋಣ. ಇವತ್ತು ನಮ್ಮ ಚಿಂತಾಮಣಿನಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ, ಇವತ್ತು ನಾವೆಲ್ಲರೂ ಚುನಾವಣೆ ಪ್ರಚಾರ ಲೀಡರ್ಸ್ ಮೀಟಿಂಗ್ ಅಂದ್ರೆ ನಮ್ಮ ಅಭ್ಯರ್ಥಿ ಗೌತಮ್ ಅವರನ್ನ ನೀವೆಲ್ಲರಿಗೂ ಪರಿಚಯ ಮಾಡಿಸ್ಬೇಕು. ಮೊದಲು ಪರಿಚಯ ಮಾಡಿಸಿ ಆಮೇಲೆ ಗ್ರಾಮಗಳಿಗೆ ಹೋಗ್ಬೋದು. ಇವಾಗ ಗ್ರಾಮಕ್ಕೆ ಹೋದಾಗ ನಿಮ್ಮನ್ನು ಕೇಳ್ಬೋದು ಲೀಡರ್ಸ್, ನಮ್ಮ ಲೀಡರ್ಸ್ ಏನಪ್ಪಾ ಕ್ಯಾಂಡಿಡೇಟ್ ಇಲ್ಲಿ ಯಾರು ನೋಡಿದ್ರೆ ನೀವು ಇಲ್ಲ ಇದನ್ನ ನೋಡಿ ಇಲ್ಲಿ ನೋಡ್ಬೇಕು ಅಂತ ಚೆನ್ನಾಗಿರಲ್ಲ. ಇವಾಗ ನೀವೆಲ್ಲ ಇಲ್ಲಿ ನೋಡ್ಕೊಂಡು ಹೋದೇನಾಗುತ್ತೆ, ಹೌದು ನಮ್ಮನ್ನು ಕರೆದಿದ್ರು, ಮಾತಾಡಿದ್ರು, ಪರಿಚಯ ಮಾಡ್ಕೊಟ್ಟು ನಮಸ್ಕಾರ ಹಾಕಿದ್ರೆ ನಮ್ಗೆ ಊರಿಗೆ ಬಂದು ಓಟ್ ಕೇಳ್ತಾ ಇದೀವಿ ಅಂತ ಹೇಳ್ಬೋದು. ಇವತ್ತು ಅಣ್ಣ ಅವರೆಲ್ಲ ಮೀಟಿಂಗ್ ಹೋಗ್ಬೇಕಾಗಿದೆ. ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಸುಧಾಕರ್ ಅವರು ಮನೆ ಹತ್ರ ನೀವೆಲ್ಲರೂ ನಾಯಕರೆಲ್ಲ ಸೇರಿದ್ದಕ್ಕೆ ಮೊದಲನೇದಾಗಿ ನಮ್ಮ ಸುಧಾಕರ್ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಅನಿಲ್ ಅವರು ನಮ್ಮೆಲ್ಲರಿಗೂ ಏನಂತ ಅವರೆಲ್ಲ ನಮ್ಮ ಸುಧಾಕರ್ ನಾವೆಲ್ಲ ಮಾರ್ಗದರ್ಶಕರು ಸುಧಾಕರ್ ಅಂತಾರೆ, ಎಲ್ಲ ಅವ್ರು ನಮ್ಮ ಮಾರ್ಗದರ್ಶಿ ಅನಿಲ್ ಅವರು ಎಲ್ಲ ಪ್ಲಾನ್ ಎಲ್ಲ ಅವರೇ ಕೊಡೋದು ನಮಗೆ. ಅದೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೆಪಿಸಿಸಿ ಕಾಂಗ್ರೆಸ್ ನಮ್ಮ ಕೌನ್ಸಿಲರ್ಸ್ ಎಲ್ಲರಿದ್ದಾರೆ. ಕೌನ್ಸಿಲರ್ ಬಂದ್ಬಿಟ್ಟು ನಮ್ಮ ಜಗ್ಗಿ ಬಂದ್ಬಿಟ್ಟು ನಾನು ಆತ್ಮೀಯ ಸ್ನೇಹಿತ, ಅಂದ್ರೆ ಸುಧಾಕರ್ ವಿಚಾರದಲ್ಲಿ ಎಷ್ಟಿದ್ದ ಅಂತ ನಮ್ಗೆ ಗೊತ್ತಿದೆ ಜಗ್ಗಿ ಬಗ್ಗೆ. ಎಲ್ಲ ಕೌನ್ಸಿಲರ್ಸ್ ನಮ್ಮ ಬಾಬಣ್ಣವರೆಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಧನ್ಯವಾದ. ಮುಖ್ಯವಾಗಿ ದೇವಮೂಲೆನಲ್ಲಿ ಪೂಜೆ ಮಾಡಿ ಬಂದಂತ ನಮ್ಮ ಆದಿನಾರಾಯಣ ಮುಳಬಾಗಿಲು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು, ಆದಿನಾರಾಯಣ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಮುಖ್ಯವಾಗಿ ನಮ್ಮೆಲ್ಲ ಇಲ್ಲಿ ಬಂದಿರುವಂತ ಲೀಡರ್ಸ್ ನೀವೇ ನಮ್ಗೆ ಇಂಪಾರ್ಟೆಂಟ್. ನೀವೇ ಇಂಪಾರ್ಟೆಂಟ್ ಅಂದ್ರೆ మా యొక్క ఊర్లో మాట చెప్తా ఉందా, చేను మందే, ఎద్దులు మందే, బండి మందే, 8 మందే, గొండంలో ఉండే పశువు కూడా మందే, మన ఎద్దులకి అది అంటారు మా ఊరు. అట్లా మీరే మాకంతా భోజనము మీరే, ధైర్యము మీరే, శక్తిను మీరే, మా ప్రాణము మీరే, మా ధైర్యము మీరే. ಇವತ್ತು ಇದೆಲ್ಲ ನಿಮ್ಮ ಶಕ್ತಿ, ನಿಮ್ಮ ಬಲ ಇರೋದ್ರಿಂದಾನೆ ಇವತ್ತು ಸುಧಾಕರನ್ನ ನಾನು ಅನಿಲನ್ನ ಗೌತಮ್ ವೇದಿಕೆ ಬರೆದವರಲ್ಲಿ ನಿಮ್ಮ ಮುಂದೆ ಮಾತಾಡೋದು ನಮ್ಗೆಲ್ಲ ಶಕ್ತಿ. ಆ ಶಕ್ತಿನ ನೀವೇ ನಮ್ಗೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ನಮ್ಮ ಗೌತಮ್ ಅವರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು, ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿರೋದ್ರಿಂದ ಅವರನ್ನು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಗುರುತಿಸಿ ನೀನು ಕೋಲಾರ ಲೋಕಸಭೆ ಅಭ್ಯರ್ಥಿ ಹಾಕ್ಬೇಕಪ್ಪ, ಇದು ಪಕ್ಷದ ತೀರ್ಮಾನ ಅಂತ ಹೇಳಿದಾಗ ಪಕ್ಷದ ತೀರ್ಮಾನದ ಪ್ರಕಾರವಾಗಿ ಅವರು ಬಂದು ಇವತ್ತು ನಮ್ಮ ಕೋಲಾರ ಲೋಕಸಭೆ ಅಭ್ಯರ್ಥಿ ಆಗಿದ್ದಾರೆ. ಕೋಲಾರ ಲೋಕಸಭೆ ಅಭ್ಯರ್ಥಿ ಆದ್ಮೇಲೆ ಅವ್ರನ್ನ ಕರ್ಕೊಂಡು ಇವತ್ತು ನಾವು ಪ್ರಚಾರಕ್ಕೆ ಬಂದಿದ್ದೀವಿ. ಇವತ್ತು ಮುಳಬಾಗಿಲಾಯ್ತು, ನಾಳೆ ಕೋಲಾರ ಇದೆ, ಮಾಲೂರು ಇದೆ, ಎಲ್ಲ ಇದೆ ನಾಳೆ. ಆದ್ರೆ ಎಷ್ಟು ಅದ್ಭುತವಾದಂತ ಒಂದು ನಮಗೆ ಜನಗಳಿಂದ ವಿಶ್ವಾಸ ಸಿಗ್ತಾ ಇದೆ, ಅದ್ಭುತವಾದಂತ ಒಂದು ಪ್ರೀತಿ ಸಿಗ್ತಾ ಇದೆ, ಅದ್ಭುತವಾದಂತ ನಮ್ಮ ಗ್ಯಾರಂಟಿಗಳು ನಮ್ಮನ್ನ ಶಕ್ತಿ ತುಂಬುತ್ತಾ ಇದ್ದಾವೆ. ನಮ್ಮ 5 ಗ್ಯಾರಂಟಿಗಳು ಏನು ನಾವು ಸರ್ಕಾರ ನಾವು ಚುನಾವಣೆಯಲ್ಲಿ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಅದು ಗ್ಯಾರಂಟಿಗಳು ಏನ್ ಮಾಡ್ತೀವಿ, ಸಿಗ್ನೇಚರ್ ಮೇಲೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಿಗ್ನೇಚರ್ ಮನೆ ಮನೆಗೂ ಕಾರ್ಡ್ ಕೊಟ್ವಿ ನಾವು. ಆದ್ರೆ ಮಾತು ಕೊಟ್ಟಿರೋ ಪ್ರಕಾರ ನಡ್ಕೊಂಡಿರುವಂತದ್ದು ಏನಾದ್ರು ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ. ನಿನ್ನೆ ನನ್ನ ಕಾಲಲ್ಲಿ ಬರ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ ಒಂದು ಮಾತಾಡಿದ್ರು. ಇವಾಗ ನಾನು ಮುಳಬಾಗಿಲಲ್ಲಿ ಆ ಮಾತನ್ನ ಹೇಳಿದೆ. ಹಿಂಗೆ ಮಾತಾಡ್ತಾ ಬರ್ಬೇಕಂದ್ರೆ ಮದುವೆ ಬಂದಿದ್ರು ಕೋಲಾರಿಗೆ, ನಾನು ಅವ್ರ ಜೊತೆ ಬಂದೆ ಬೆಂಗಳೂರಿಂದ. ಇಡ ಒಂದ್ ಕತೆ, ಅವ್ರು ಯಾರು ಏನೋ ಮಾತಾಡ್ತಾ ಇದ್ರು, ಬಿಡ ಯಾವತ್ತು ಒಂದು ಜ್ಞಾಪಕ ಮಾಡ್ಕೋ, ಹುಷಾರ ಜ್ಞಾಪಕ ಮಾಡ್ಕೊ ಅಂದ್ರೆ ಏನಣ ಅಂದೆ, ಗೊಬ್ಬರ ಹಾಕಿದ್ದು ಹೊಲ, ಊಟ ಹಾಕಿದ್ದು ಮನೆ,
ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಯಾವತ್ತೂ ನಾವು ಮೋಸ ಮಾಡೋದಿಲ್ಲ. ನಮ್ಮನ್ನ ಕೈ ಹಿಡಿದಿದೆ. ಸ್ವಲ್ಪ ಲೇಟ್ ಆಗ್ಬೋದು, ಒಂದು ದಿವಸ ಲೇಟ್ ಆಗ್ಬೋದು, 2 ದಿವಸ ಲೇಟ್ ಆಗ್ಬೋದು, ಆದ್ರೆ ಕೈ ಹಿಡಿತದೆ. ನಮ್ಮ ಕೈಯಂತೂ ಬಿಡೋದೇ ಇಲ್ಲ ಲಾಸ್ಟ್ ವರ್ಗು. ಆ ದೇವ್ರು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿದ್ರು ನನಗೆ ಧೈರ್ಯ ಐತೆ ನನಗಪ್ಪ. ಎಂತ ಮಾತಪ್ಪ ಇದು, ನಿಜ ಅಲ್ವಾ? ನಾವು ಹೊಲಕ್ಕೆ ಗೊಬ್ಬರ ಹಾಕಿದ್ರೆ ನಮ್ಗೆ ಅದು ಫಲ ಕೊಡುತ್ತೆ ಇಲ್ವಾ? ಊಟ ಹಾಕಿದ ಮನೇನ ಯಾರು ಮರಿತೀವ ನಾವು? ಯಾವತ್ತೂ ನಮ್ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಊಟ ಹಾಕಿ ಅವ್ರೇನೋ ನಮ್ಮನ್ನು ಕಾಪಾಡಿದ್ರೆ ಮರಿತೀವ ನಾವು? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬಿಡುತ್ತಾ? ಇವತ್ತರೆಗೂ ನಮ್ಮನ್ನು ಕೈ ಹಿಡ್ಕೊಂಡು ಇಲ್ಲರಿಗೂ ಬಂದಿದೆಯಲ್ಲ. ಆದ್ರಿಂದ ಈ ಪಕ್ಷವನ್ನ, ಕಾಂಗ್ರೆಸ್ ಪಕ್ಷವನ್ನ ನೀವೆಲ್ಲರೂ ಅತಿ ಹೆಚ್ಚು ಏನು ನಾವು ಗ್ಯಾರಂಟಿ ಕಾರ್ಡ್ಸ್ ನ ಮನೆ ಮನೆಗೆ ಹಂಚಿ ನಾವು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದೀವಿ, ಅದೇ ರೀತಿಯಲ್ಲಿ ಇವತ್ತು ಮನೆ ಮನೆ ಬಾಗಿಲು ಹೋಗಿ ನಮ್ಮ ಗ್ಯಾರಂಟಿ ಪ್ರತಿಯೊಂದು ಮನೆಗೂ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನ 5 ಗ್ಯಾರಂಟಿಗಳನ್ನ ಕೊಡ್ತೀವಿ. ಅದು ಮನೆ ಬಾಗಿಲು ತಲುಪಿಸುವಂತ ಜವಾಬ್ದಾರಿ ನಾವೇ ಮಾಡ್ತೀವಿ. ಈ ಸರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಆಗಿ ನಮ್ಮ ಕೋಲಾರ ಪಾರ್ಲಿಮೆಂಟ್ ಅಭ್ಯರ್ಥಿಯಾದಂತ ನಮ್ಮ KV ಗೌತಮ್ ಅವರಿಗೆ ನೀವೆಲ್ಲರೂ ಮತವನ್ನು ಕೊಡಿಸಿ ಅವ್ರನ್ನ ಗೆಲ್ಲಿಸಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವೆ ಮಾಡೋದಕ್ಕೆ, ನಮ್ಮ ಜಿಲ್ಲೆಯ ಸೇವೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಚಿಂತಾಮಣಿ ತಾಲೂಕಿನ ನಮ್ಮ ಕೋಲಾರ ಜಿಲ್ಲೆ ಎಲ್ಲರನ್ನೂ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಇದಕ್ಕೆ ಇವತ್ತಿನ ಚಿಂತಾಮಣಿ ಅವರೇ ಇಲ್ಲ, ನಮ್ಮ ಕೋಲಾರ ವೋಟರ್ಸ್ ನಮ್ಮ ಪ್ರಸನ್ನ ಅಲ್ಲಿ ಕೂತವ್ರೆ. ಪ್ರಸನ್ನ ಎದುರು ಕೈ ತೋರ್ಸಪ್ಪ. ನಮ್ಮ ಪ್ರಸನ್ನ ಅಮ್ಮನೂರು ಪ್ರಸನ್ನ ಕೂತವ್ರೆ. ನಮ್ಮ ಕೋಲಾರ ನಮ್ಮ ವೋಟರ್ ಪಕ್ಕದಲ್ಲಿ ನಮ್ಮ ಅರುಣ್ ಕೂತವ್ರೆ. ನಮ್ಮ ವೋಟರ್ ಇಬ್ರು. ಅವರು ನಮ್ಮ ಅಮ್ಮನೂರು ನೋಡಿದವಾಗ ಇಬ್ರು ಕುತ್ಕೊಂಡಿದ್ರು. ನೋಡ್ದೆ ಇಬ್ಬರನ್ನ. ಅಂದ್ರೆ ನಾವೆಲ್ಲ ಹೆಂಗೆ ಅಂದ್ರೆ ಕೋಲಾರ ಜಿಲ್ಲೆ ಆದ್ರು, ಚಿಕ್ಕಬಳ್ಳಾಪುರ ಜಿಲ್ಲೆ ಆದ್ರು, ಚಿಂತಾಮಣಿ ಆದ್ರು, ಕೋಲಾರ ಆದ್ರು ನಾವು ಒಂದು ತಾಯಿ ಮಕ್ಕಳು, ಒಂದು ತಾಯಿ ಮಕ್ಕಳು. ನಾವೆಲ್ಲ ಹೃದಯ ನಮ್ಮ ದೇಹಗಳು ಬೇರೆ ಇರ್ಬೋದು, ಆದ್ರೆ ಹೃದಯ ಎಲ್ಲ ಕೋಲಾರ ಜಿಲ್ಲೆ, ಚಿಂತಾಮಣಿ ತಾಲೂಕು, ಶಿಡ್ಲಘಟ್ಟ ತಾಲೂಕು, ನಾವು ಅವಿಭಾಜಿತ 2 ಜಿಲ್ಲೆಯವರು. ಹೃದಯ ಒಂದೇ, ದೇಹ ಬೇರೆ ನಮ್ದಷ್ಟೇ. ಹೃದಯಗಳೆಲ್ಲ ಒಂದೇ ಇರುತ್ತೆ ಅಂತ ಹೇಳ್ತಾ ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ನಿಮ್ಮನ್ನ ಕೈ ಜೋಡಿಸಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಗೌತಮ್ ಅವರನ್ನ ಗೆಲ್ಲಿಸಿ ನಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನಾವು ಇನ್ನ ಹೆಚ್ಚಿಗೆ ಸೇವೆ ಮಾಡ್ತೀವಿ. ಅದ್ರಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, ಎಲ್ಲ ಶಾಸಕರು, ಇವತ್ತು ರಮೇಶ್ ಕುಮಾರ್ ಅವರು ಹಾಕ್ಬೋದು, SN ನಾರಾಯಣ ಸ್ವಾಮಿ ಹಾಕ್ಬೋದು, ನಂಜೇಗೌಡರು ಹಾಕ್ಬೋದು, ಸುಧಾಕರನ್ ಅವ್ರು ಹಾಕ್ಬೋದು, ಇಲ್ಲಿ ನಮ್ಮ ರಾಜಗೌಡರು ಪುಟ್ಟರಂಗಪ್ಪ ಹಾಕ್ಬೋದು, ಆ ಕಡೆ KGF ನಮ್ಮ ರೂಪಮ್ಮ ಹಾಕ್ಬೋದು. ಎಲ್ಲರೂ ಇವತ್ತು ಅವ್ರವ್ರ ಕೆಲಸದಲ್ಲಿ ಬಿಗಿಯಾಗಿ ನಾವು ನಾವು ಗೆಲ್ಸ್ತೀವಿ, ಬಿಡುವಂತ ಪ್ರಶ್ನೆನೇ ಇಲ್ಲ. ಎಷ್ಟು ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಪಾರ್ಟಿ ಗೆಲ್ತಾ ಇರುವಂತ ಕ್ಷೇತ್ರ ಇದು ಅಂತ ಇವತ್ತೆಲ್ಲರೂ ಧೈರ್ಯವಾಗಿದ್ದಾರೆ. ಆದ್ರಿಂದ ಆ ಧೈರ್ಯ ಯಾವುದೇ ಹಿಂದೆ, ಆ ಧೈರ್ಯ ನೀವು ಕೊಟ್ಟಿರುವಂತ ಧೈರ್ಯನೇ ಅದು. ಆದ್ರಿಂದ ಇವತ್ತು ನಾವು ಎಲ್ಲರಿಗೂ ಬಂದಿದ್ದೀವಿ ಅಂತ ಹೇಳ್ತಾ ಆತ್ಮೀಯ ಪತ್ರಕರ್ತ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ, ನಮ್ಮ ಮುಸಲ್ಮಾನ್ ಬಂದವರು ಇವಾಗ ನಮಾಜ್ ಹೋಗ್ಬೇಕು. ನೀವು ನಮಾಜಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಬರ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು. ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು, ಕಾಂಗ್ರೆಸ್ ಪಕ್ಷ ಬರ್ಬೇಕು, ಸಿದ್ದರಾಮಯ್ಯ DK ಶಿವಕುಮಾರ್ ನಾಯಕತ್ವ ಮುಂದುವರಿಬೇಕು. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರ ನಾಯಕತ್ವ ನಮ್ಮ ಭಾರತ ದೇಶದಲ್ಲಿ ಮುಂದುವರಿಬೇಕು. ಅವರೆಲ್ಲರಿಗೂ ಆರೋಗ್ಯ ಭಾಗ ಕೊಡ್ಬೇಕು, ಅವರೊಬ್ಬರಿಗೂ ಹೆಲ್ತ್ ಎಲ್ಲ ಚೆನ್ನಾಗಿ ಕೊಡ್ಬೇಕು, ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ಬೇಕು ಅಂತ ಇವತ್ತು ನೀವು ಪ್ರಾರ್ಥನೆ ಮಾಡಿ ನಿಮಗೂ ನಾನು ನಮಸ್ಕರಿಸ್ತೀನಿ. ನಿಮಗೂ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಕೊತ್ತೂರು ಮುಂದಿನವರಿಗೆ ಧನ್ಯವಾದಗಳು. ಇವಾಗ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಗೌತಮ್ ರವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಅವ್ರಿಗೆ ಮನವಿ ಮಾಡ್ತಾ ಇದ್ದಾರೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸಭೆಗೆ ಆಗಮಿಸಿರುವ ನಮ್ಮ ನಾಯಕರು, ಶಾಸಕರು, ಮಂತ್ರಿಗಳು ಆಗಿರುವಂತ ನನ್ನ ಅಣ್ಣನೂ ಆಗಿರುವಂತ ಸುಧಾಕರ್ ಅವರೇ, ಕೋಲಾರದ ಶಾಸಕರು, ಜನಪ್ರಿಯ ಶಾಸಕರು ಆಗಿರುವಂತ ಪುತ್ತೂರು ಮಂಜಣ್ಣನವರೇ, MLC ಆದ ಅನಿಲ್ ಕುಮಾರ್ ಅವರೇ, ಮುಳುಬಾಗಿಲ ಆದಿನಾರಾಯಣರೇ, ಬ್ಲಾಕ್ ಅಧ್ಯಕ್ಷರುಗಳೇ, PCC ಸದಸ್ಯರುಗಳೇ, SC ST ಘಟಕದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಲೇಬರ್ ಸೆಲ್ ಪದಾಧಿಕಾರಿಗಳೇ, ಕೌನ್ಸಿಲರ್ಸ್, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಬಂದಿರುವ ಎಲ್ಲ ಕಾಂಗ್ರೆಸ್ನ ಯಾವತ್ತೂ ಬಂಧುಗಳೇ. ಕಾಂಗ್ರೆಸ್ ಪಕ್ಷ ನನಗೆ ಒಂದು ಅವಕಾಶ ಕೊಟ್ಟಿದೆ. ನಿನ್ನೆವರೆಗೂ ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ. ನಾನು ಇಂಜಿನಿಯರಿಂಗ್ ಮಾಡುವಾಗ ಸಲೀಂ ಅಹಮದ್ ಅವರು ನನ್ನ NSU ಸೇರಿಸಿದ್ರು. ನಂತರ
ಒಂದ್ 2 ವರ್ಷ ನಾನು ಕೆಲಸ ಮಾಡಿದೆ ಇಂಜಿನಿಯರ್ ಮುಗಿದ್ಮೇಲೆ. ಆಮೇಲೆ ಯಾಕೋ ನನಗೆ ಸರಿ ಹೋಗ್ಲಿಲ್ಲ, ಕಾಂಟ್ರಾಕ್ಟ್ ಮಾಡಿಸಿ ನನಗೆ ರಾಜಕೀಯ ಮಾಡ್ತೀನಿ ಅಂತ ಹೇಳಿ ಯೂತ್ ಕಾಂಗ್ರೆಸ್ ಸೇರ್ಕೊಂಡೆ. ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್, ಸ್ಟೇಟ್ ಯೂತ್ ಕಾಂಗ್ರೆಸ್, ದಿನೇಶ್ ಗುಂಡೂರಾವ್ ಹತ್ರ ಕೆಲಸ ಮಾಡಿದೆ. ನನ್ನ ಗುರುಗಳಾದ ಕೃಷ್ಣ ಬೈರೇಗೌಡರ ಹತ್ರ ಕೃಷ್ಣ ಬೈರೇಗೌಡರ ಹತ್ರ ನನ್ನ ಕೆಲಸ ನೋಡಿ ಇಡೀ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ರು. ನಾನು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಯೂತ್ ಕಾಂಗ್ರೆಸ್ ಅಲ್ಲಿ ಇರಬೇಕಾದ್ರೆ. ನನ್ನ ಹೆಸರು ಇಡೀ ರಾಜ್ಯಾದ್ಯಂತ ಹರಡಬೇಕಾದ್ರೆ, ನನಗೆಲ್ಲಾ ಲೀಡರ್ಗಳ ಪರಿಚಯ ಆಗಬೇಕಾದ್ರೆ ಕೃಷ್ಣ ಬೈರೇಗೌಡರೇ ಕಾರಣ. ನಂತರ ಕೃಷ್ಣ ಬೈರೇಗೌಡರೆ ಮುಂದೆ ನಿಂತು ನನ್ನನ್ನ ಆಯ್ತು ನಿನ್ಗೆ 35 ವರ್ಷ ವಯಸ್ಸು ಯೂತ್ ಕಾಂಗ್ರೆಸ್ ಬೇಡ ಅಂತ ಮೇನ್ ಕಾಂಗ್ರೆಸ್ ಅಲ್ಲೂ 10 ವರ್ಷ ಕೆಲಸ ಮಾಡಿದ್ದೀನಿ. ಆಮೇಲೆ ಈಗ ನಮ್ಮ DK ಶಿವಕುಮಾರ್ ಸಾಹೇಬರು ಬಂದ ಮೇಲೆ ನನ್ನನ್ನ ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ. ಮೊನ್ನೆವರೆಗೂ ನನಗೆ ಗೊತ್ತಿಲ್ಲ ಇಲ್ಲಿ ಅಭ್ಯರ್ಥಿ ಆಗ್ತೀನಿ ಅಂತ. ಆದ್ರೆ ಯಾವ್ದೋ ಕಾರಣದಿಂದ ಎಲ್ಲ ಕಾರಣ ನಿಮಗೆ ಗೊತ್ತೇ ಇದೆ. ಆದ್ರೆ ನಿನಗೆ ಒಂದು ಪಕ್ಷ, ಒಂದು ಡ್ಯೂ ಇದೆ. ನಿನ್ನ ಕೆಲಸಕ್ಕೆ ಒಂದು ಗುರುತಿಸಿ ಏನೋ ಸ್ಥಾನಮಾನ ನೀಡಬೇಕಾಗಿದೆ. ಕೋಲಾರಕ್ಕೆ ಲೋಕಸಭೆಗೆ ನಿಂತ್ಕೊಳ್ತೀಯ ಅಂದ್ರು. ಏನ ಸರ್ ನಿಮ್ ಧೈರ್ಯ ಅಂತ? ನೀನ್ ನಿಲ್ತೀಯ, ಗೆಲ್ತೀಯ, ನಿನ್ ನೋಡ್ಕೊಳಕ್ಕೆ ಸುಧಾಕರ್ ಇದ್ದಾರೆ, ಸುರೇಶ್ ಇದ್ದಾರೆ, ಮಂಜು ಇದ್ದಾರೆ, ರೂಪಾ ಇದ್ದಾರೆ, ಎಲ್ಲ ಇದ್ದಾರೆ. ನೀನ್ ನಿಂತ್ಕೋ ಅಂತ ಹೇಳಿ ನನ್ಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ರು. ಇವತ್ತು ನಿಮ್ಮ ಮುಂದೆ ನಿಂತಿದ್ದೆ. ಈ ಪಕ್ಷ ಅಂದ್ರೆ ನಮ್ಗೆ ಯಾಕೆ ಇಷ್ಟು ಪ್ರಾಣ ಅಂದ್ರೆ ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ, ಬಹಳ ಸಮಯ ತಗೊಳ್ಳಲ್ಲ. ಈಗ ಒಂದು 6 ವರ್ಷದ ಹಿಂದೆ ಒಂದು ಇಂಡಿಯಾ ಟುಡೇ ಅಂತ ಒಂದು ಪತ್ರಿಕೆ ಒಂದು ಆರ್ಟಿಕಲ್ ಬಂದಿತ್ತು. ಯಾವ್ದೋ ನಾರ್ತ್ ಕರ್ನಾಟಕ ಯಾವ್ದೋ ಒಂದು ಹಳ್ಳಿಯಲ್ಲಿ ತಹಸೀಲ್ದಾರ್ ಆಫೀಸ್ ಹತ್ರ ಒಂದು ಹೆಂಗಸು, ಬಹಳ ವೃದ್ಧೆ, ವಯಸ್ಸಾಗಿರೋ ಹೆಂಗಸು ಬಂದು ದಿನ ನಿಂತ್ಕೊಳ್ತಾ ಇದ್ದಂತೆ. ಈ ಕೆಲವು ಬಿಜೆಪಿ ಹುಡುಗರು ಆಗ್ತಾನೆ ಸೇರ್ಕೊಂಡಿದ್ದಾರೆ ಬಿಜೆಪಿ. ಏನಾದ್ರು ಮಾಡ್ಬೇಕು ಒಳ್ಳೇದು, ಏನಾದ್ರು ಮಾಡ್ಬೇಕು ಒಳ್ಳೇದು ಅಂತ ಹೇಳಿ ಅವ್ರಿಗೊಂದು ತವಕ ಇರುತ್ತೆ. ಹೋಗಿ ಕೇಳಿದೆ, ಯಾಕಮ್ಮ ಅಂದ್ರೆ ನನಗೆ ಪೆನ್ಷನ್ ಬಂದಿಲ್ಲ ಸ್ವಾಮಿ, ಒಂದು 6 ತಿಂಗಳಿಂದ ತಿರುಗ್ತಾ ಇದ್ದೀನಿ, ನನ್ ಗಂಡ ತೀರ್ಕೊಂಡ್ಬಿಟ್ಟಾರೆ, ಪೆನ್ಷನ್ ಬಂದಿಲ್ಲ. ಇವರು ಓಡಾಡಿ ಕೊಡ್ಸಿದ್ರಂತೆ, ಒಂದು ತಿಂಗಳ ಓಡಾಡಿಸಿ ಕೊಡಿಸಿದ್ರಂತೆ. ನೆಕ್ಸ್ಟ್ ಚುನಾವಣೆ ಬಂದಾಗ ಹುಡ್ಕೊಂಡೋಗಿ ನಾವು ಅವತ್ತಿಗೆ ಸಹಾಯ ಮಾಡಿದ್ವಿ ಅಂತ ಕರ್ಕೊಂಡ್ಬಂದು, ನೋಡಮ್ಮ ಕಮಲಕ್ಕೆ ನೀವು ಓಟ್ ಹಾಕ್ಬೇಕಂತ ಹೇಳಿ ಕಳಿಸಿದ್ರಂತೆ. ಅಮ್ಮ ಒಳಗೋಗಿ ಆ ಬ್ಯಾಲೆಟ್ ಬಾಕ್ಸ್ ನೋಡಿ ಕಮಲಕ್ಕೆ ಓಟ್ ಹಾಕಕ್ ಹೋಗಿದ್ದಾಳೆ. ಪಕ್ಕದಲ್ಲಿ ಕೈ ಗುರುತು ಕಾಣಿಸಿದೆ. ಗೊಳೋ ಕತ್ಬಿಟ್ಟು ಕೈ ಗುರುತಿಗೆ ಓಟ್ ಹಾಕ್ಬಿಟ್ಟು ಆಚೆ ಬಂದು ಯಾಕಮ್ಮ ಹಿಂಗ್ ಮಾಡಿದೆ ಅಂದ್ರೆ, ಇಂದಿರಾ ಗಾಂಧಿ ನನ್ ಮೋಸ ಮಾಡಕ್ಕಾಗತ್ತಪ್ಪ, ಈ ಪೆನ್ಷನ್ ಸ್ಕೀಮ್ ಕೊಟ್ಟಿದ್ದೆ ಅಯ್ಯಮ್ಮ ಅಂತ ಹೇಳಿ ಅಮ್ಮ ಹತ್ಕೊಂಡು ನನ್ಗೆ ಕ್ಷಮಿಸ್ಬಿಡ್ರಪ್ಪ, ನೀವು ಸಹಾಯ ಮಾಡಿರ್ಬೋದು, ಆದ್ರೆ ಈ ದೇಶಕ್ಕೆ ನನ್ನ ತಾಯಿ ನಾನು ದ್ರೋಹ ಮಾಡಲ್ಲ ಅಂತ ಪಕ್ಷದ ಕಾರ್ಯಕರ್ತರು ನಾವು. ಇಂದಿರಾ ಗಾಂಧಿ ಅವರು, ನೆಹರು ಅವರು, ದೊಡ್ಡ ಲೀಡರ್ಗಳು ಯಾವತ್ತು ಜನಪರ ಕೆಲಸ ಮಾಡಿದವರು. ಅವ್ರು ಏನೇ ಕಾರ್ಯಕ್ರಮಗಳು ಕೊಟ್ಟರು ಬಡವರನ್ನ, ತುಳಿತಕ್ಕೆ ಒಳಗಾದವ್ರನ್ನ ತಲೆಗೆ ಇಟ್ಕೊಂಡು ಕಾರ್ಯಕ್ರಮಗಳು ಮಾಡ್ತಾರೆ ಹೊರತು ಶ್ರೀಮಂತರಿಗೆ ಮಾಡಿದವರಲ್ಲ. ಶ್ರೀಮಂತರು ಹೆಂಗೋ ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ, ಆದ್ರೆ ಬಡವರನ್ನ ಕಾಪಾಡ್ಯಾರ ಕಾಂಗ್ರೆಸ್ ಪಕ್ಷ. ಈ ಒಂದು ವಿವೇಚನೆ ಇರೋದು ಬರೀ ಕಾಂಗ್ರೆಸ್ ಪಕ್ಷಕ್ಕೆ. ಆದ್ರಿಂದ ಬಂಧುಗಳೇ, ಲೋಕಸಭಾ ಚುನಾವಣೆಗೆ ನಾನು ನಿಂತಿದ್ದೀನಿ. ತಮ್ಮ ಆಶೀರ್ವಾದ ಕೋರಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ. ನನಗೆಲ್ಲ ಆಶೀರ್ವಾದ ಮಾಡಿ ನನಗೆ ಲೋಕಸಭೆ ಕಳಿಸ್ಕೊಡಿ. ನಿಮ್ಮ ಧ್ವನಿಯಾಗಿ ನಾನು ನಿಲ್ತೀನಿ. ನಿಮಗೆ ಪ್ರಜಾಪ್ರಭುತ್ವದಲ್ಲಿ ನೀವೇನ್ ಸುಮ್ಮನೆ ಮಾಮೂಲಿ ಜನಗಳೆಲ್ಲ, ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ. ಯಾವುದೇ ಸರ್ಕಾರ ಬಂದ್ರು ನಿಮ್ಗೋಸ್ಕರ ಕೆಲಸ ಮಾಡಬೇಕು. ಅದು ಕೆಲವು ಸರ್ಕಾರ ಈಗಿರತಕ್ಕ ಕೆಲವು ಸರ್ಕಾರ ಡೈರೆಕ್ಟ್ ಆಗಿ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ? ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು ಶ್ರೀಮಂತ ಬಡಗರ ಹೊಸ ಕೆಲಸ ಮಾಡ್ತಾ ಇಲ್ಲ. ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ. ನಾನು ನಿಮಗೇನೇನು ಬರಬೇಕು, ಸೆಂಟ್ರಲ್ ಗವರ್ಮೆಂಟ್ ಏನನ್ನ ಬರಬೇಕು ಅದನ್ನೆಲ್ಲ ತಂದುಕೊಡುವಂತ ಪ್ರಯತ್ನ ಮಾಡ್ತೀನಿ. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ. ನಿಮ್ಮ ಮನೆ ಮಗನಾಗಿ, ನಿಮ್ಮ ಅಣ್ಣ ತಮ್ಮನಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಈ ಮೂಲಕ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.
ಅಭ್ಯರ್ಥಿಗಳಾದಂತಹ ಗೌತಮ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸುಧಾಕರ್ ಅವರು ಮಾತಾಡ್ತಕ್ಕಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಇದ್ದಾರೆ. बोलो भारत माता के, बोलो कांग्रेस पार्टी के, बोलो मल्लिकार्जुन खड़गे के, बोलो सोनिया गांधी के, बोलो राहुल गांधी के, बोलो सिद्धरामैया के, बोलो डीके शिवकुमार के, बोलो केवी गौतम के, बोलो कांग्रेस कार्यकर्ता के, बोलो सुधाकर के. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿನ್ನೆ ಬಹುಶಃ 10:30-11 ಗಂಟೆಗೆ ನಮ್ಮ ಮುಖಂಡರಿಗೆ ಮಾಹಿತಿಯನ್ನ ನಮ್ಮ ಅಣ್ಣವರು ಕೊಟ್ಟರು. ಈ ರೀತಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಸಭೆ ಇದೆ ಅಂತ ಹೇಳಿ ನಾವೆಲ್ಲರೂ ಅದನ್ನ ಒಬ್ಬರಿಂದ ಮತ್ತೊಬ್ಬರಿಗೆ ಅಂತ ಹೇಳಿ ಇವತ್ತು ನಮ್ಮ ಎಲ್ಲ ಮುಖಂಡರು ತಾವು ಎಲ್ಲರಿಗೂ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಬಹುಶಃ ಇನ್ನ ಕೆಲವ್ರಿಗೆ ಮಾಹಿತಿ ಸಿಗದೇ ಇರಬಹುದು. ಆದ್ರೂ ಇಷ್ಟು ಕಮ್ಮಿ ಸಮಯದಲ್ಲಿ ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥದ್ರ ಜೊತೆಗೆ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣ ಆಗಿದ್ದೀರಾ. ಮೊದಲನೇದಾಗಿ ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಮತ್ತು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಪುತ್ತೂರು ಮಂಜಣ್ಣ ಅವರೇ, ಮತ್ತೊಬ್ಬ ಗೆಳೆಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ, ಮತ್ತೊಬ್ಬ ಗೆಳೆಯರಾಗಿರ್ತಕ್ಕಂಥ ಆದಿನಾರಾಯಣ ಅವರೇ, ನಮ್ಮ ಮುಂದಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸದಸ್ಯರಾಗ್ತಕ್ಕಂಥ ಅವರಾಗಿರ್ತಕ್ಕಂಥ ಕೆವಿ ಗೌತಮ್ ರವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಿಸಿಸಿ ಮೆಂಬರ್ಸ್ ಮತ್ತು ಬ್ಲಾಕ್ ಪ್ರೆಸಿಡೆಂಟ್ಸ್, ಮುನ್ಸಿಪಲ್ ಕೌನ್ಸಿಲರ್ಸ್, ಹಿರಿಯರಾಗಿರ್ತಕ್ಕಂಥ ಗೋವಿಂದಪ್ಪನವರು, ರಾಣಮ್ಮನಂತೆ ಎಲ್ಲ ವಿವಿಧ ಕಾಂಗ್ರೆಸ್ ಪಕ್ಷದ ನೂತನವಾಗಿ ಬಹಳಷ್ಟು ಜನ ಯುವಕರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ಅವರು, ಬಾಬು ಅವರು, ನಾಗರೆಡ್ಡಿ ಅವರು, ಎಲ್ಲ ಹಿರಿಯರು ವೇದಿಕೆ ಮುಂಭಾಗದಲ್ಲಿ ಕಾಯ್ತಾ ಇದ್ದಾರೆ. ఎప్పుడు గ్రీన్ ఎలక్షన్ అయిపోతుంది, ఎప్పుడు జిల్లా పంచాయతీ తాలూకు పంచాయతీ ఎలక్షన్ వస్తాయి. గ్రీన్ మేము ಸ್ಟೇಜ್ మీద ಎಕ್ಕಲ್ಲ ನಿಲ್ಸ್ಕೊಂಡು, ಯಾಕಂದ್ರೆ ಬಹಳಷ್ಟು ಜನ ಎಲ್ಲ ಹಿರಿಯ ಮುಖಂಡರು ಮುಂದೆ ಕೂತಿದ್ದಾರೆ. ಯಾಕಂದ್ರೆ ಇವತ್ತು ಅವ್ರಿಗೆ ಅವಕಾಶಗಳು 1 ವರ್ಷದಿಂದ ಇವತ್ತು ಚುನಾವಣೆಗೆ ಆಗ್ಲಿಲ್ಲ, ಮುಂದೆ ಆಗ್ತದೆ. ಅದರಿಂದ ಚಿನ್ನಪ್ಪನವರು, ಶೇಖರ, ಅಮರ್ ಎಲ್ಲರೂ ಸೀನಪ್ಪ ಅಂತ ಬಿಡಿ, ಅವರು ಸೀನಪ್ಪನವ್ರ ಬಗ್ಗೆ ಏನು ಹೆಚ್ಚು ಹೇಳೋದು ಬೇಡ. ಸ್ಕೂಲ್ ನೋಡಿ ಹೇಳಿ ನಾನು. ಅದರಿಂದ ಇಲ್ಲಿ ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಸೀನಪ್ಪನ ಗೊತ್ತಾಗ್ಬಿಟ್ಟು ಶಿವಣ್ಣ ಅವರಿದ್ದಾರೆ. ಎಲ್ಲರೂ ಇವತ್ತು ನಮ್ಮ ಮುಖಂಡರು ತಾವೆಲ್ಲರೂ ಇಲ್ಲಿ ಯಾರು ಸೇರಿದ್ದೀರ ತಮಗೂ ನಾನು ಈ ಸಂದರ್ಭದಲ್ಲಿ ತಮ್ಮ ಒಂದು ಬರುವಿಕೆಯನ್ನ ಗುರುತಿಸಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ಬಂಧುಗಳೇ, 10 ವರ್ಷ ಆಯ್ತು ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ ಬಂದು. 10 ವರ್ಷಗಳ ಹಿಂದೆ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ರಾಷ್ಟ್ರದ ಜನತೆಗೆ ದೊಡ್ಡ ಮಟ್ಟದಲ್ಲಿ ಭರವಸೆಗಳನ್ನ ಕೊಟ್ಟು ಬಹುಮತದಿಂದ ಸರ್ಕಾರವನ್ನ ಸ್ಥಾಪನೆ ಮಾಡಿದ್ರು. ಏನ್ ಭರವಸೆ ಕೊಟ್ರು? ಪ್ರತಿ ವರ್ಷ 2 ಕೋಟಿ ಯುವಕರಿಗೆ, ಯುವತಿಯರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ರು. ದುಬಾರಿ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ, ಅದನ್ನ ನಾವು ಅರ್ಧದಷ್ಟು ಕಮ್ಮಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟರು. ವಿದೇಶಗಳಲ್ಲಿ ಯಥೇಚ್ಛವಾಗಿ ಕಪ್ಪು ಹಣ ಸೇರ್ಬಿಟ್ಟಿದೆ. ಅದನ್ನ ತಂದ್ರೆ ಒಂದೊಬ್ಬ ಭಾರತೀಯನಿಗೆ 15 ಲಕ್ಷ ರೂಪಾಯಿ ಕೊಡುವಂತದಕ್ಕೆ ಸಾಧ್ಯ ಇದೆ, ನಾವು ತರ್ತೀವಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ರು.
ಅದು ಕೂಡ ತಮಗೆ ಗೊತ್ತಿದೆ. ಬೇರೆ 70 ವರ್ಷಗಳ 65-70 ವರ್ಷಗಳ ಕಾಂಗ್ರೆಸ್ ಪಕ್ಷದ ಆಳ್ವಿಕೆಯಲ್ಲಿ ದೇಶ ಅಭಿವೃದ್ಧಿ ಆಗಿಲ್ಲ. ನಾವು ಈ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಹೇಳಿರ್ತಕ್ಕಂಥದ್ದನ್ನೆಲ್ಲ ಜನ ನಂಬಿ ಅವರಿಗೆ ಒಂದಲ್ಲ ಎರಡು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಆದ್ರೆ ನಾವೆಲ್ಲರೂ ಏನಾಗಿದ್ದೀವಿ ಗೊತ್ತು, ಯಾರು ಕೆಲಸ ಮಾಡ್ತಾರೆ, ಯಾರು ದೇಶದ ಬಗ್ಗೆ, ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದ ವರ್ಗದವರ ಬಗ್ಗೆ ಮತ್ತು ಮುಂದುವರೆದ ಜನಾಂಗದಲ್ಲಿ ಇರ್ತಕ್ಕಂಥ ಬಡವರಿಗೆ, ಅವಕಾಶ ವಂಚಿತರಾಗಿರ್ತಕ್ಕಂಥವರಿಗೆ, ಸಹಾಯವಾಗಿ ನಿಲ್ತಕ್ಕಂಥವರಿಗೆ ಇವತ್ತು ನಾವು ಪ್ರೋತ್ಸಾಹ ಕೊಡೋದಿಲ್ಲ. ಯಾರು ಬಹಳ ಚೆನ್ನಾಗಿ ಮಾತುಗಳನ್ನ ಹೇಳ್ತಾರೆ, ಬಹಳ ಭರವಸೆ ಕೊಡ್ತಕ್ಕಂಥ ರೀತಿಯಲ್ಲಿ ತಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತಕ್ಕಂಥ ಅವರ ಮಾತುಗಳಿಗೆ ಇವತ್ತು ಬಲಿಯಾಗಿ ಇವತ್ತು ನಾವು ರಾಜಕಾರಣವನ್ನ ಆ ದಿಕ್ಕಿನಲ್ಲಿ ಕೊಂಡೊಯ್ತಕ್ಕಂಥದ್ದು ಆಗ್ತಾ ಇದೆ. ವಿಶೇಷವಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಯುವಕರು ಇವತ್ತು ಈ ಜಾತ್ಯತೀತ ನೆಲಗಟ್ಟಿನ ಮೇಲೆ ಸ್ಥಾಪನೆ ಆಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಪಡೆದಿರ್ತಕ್ಕಂಥ ಈ ದೇಶವನ್ನ ಇವತ್ತು ಅಶಾಂತಿಯಿಂದ ಕೂಡ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ಜಾತಿಯ ವಿಷ ಬೀಜವನ್ನ ಬಿತ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ಮುಖ್ಯವಾಗಿ ನಮ್ಮ ಯುವಕರಲ್ಲಿ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಇವರ್ಯಾರೆಲ್ಲ ಎಲ್ಲಿದ್ರು, ಇವರ ಕೊಡುಗೆ ಏನು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಪ್ರಶ್ನೆ ಮಾಡ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಹಿಂದೂಗಳು, ಮುಸಲ್ಮಾನರು, ಜೈನರು, ಸಿಖ್ರು, ಇನ್ನು ಎಲ್ಲ ಏನು ಒಂದು ಧರ್ಮದ ಜನ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇದೊಂದು ಜಾತ್ಯತೀತ ರಾಷ್ಟ್ರ, ನಾವು ಜಾತ್ಯತೀತ ರಾಷ್ಟ್ರವಾಗಿ ಉಳಿತೀವಿ, ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ರು ಸಹ ನಾವೆಲ್ಲರೂ ಅಣ್ಣ ತಮ್ಮಂದಾಗಿ ನಾವು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅಂದಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಹಾನ್ ನಾಯಕರು ತೀರ್ಮಾನ ತಗೊಂಡು ಈ ದೇಶವನ್ನ ಒಂದು ಜಾತ್ಯತೀತ ರಾಷ್ಟ್ರವಾಗಿ ಸ್ವಾತಂತ್ರ್ಯವನ್ನ ದೊರಕಿಸಿಕೊಟ್ಟಿರ್ತಕ್ಕಂಥದ್ದು. ಇವತ್ತಾದ್ರೆ ಏನ್ ಆಗ್ತಾ ಇದೆ ನಮ್ಮ ಮುಂದೆ ಇವತ್ತು ಪರಿಸ್ಥಿತಿ, ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಪ್ರತಿಯೊಂದನ್ನು ಇವತ್ತು ಕೆದರ್ತಕ್ಕಂಥದ್ದು, ಜನರ ಭಾವನೆಗಳ ಜೊತೆ ಇವತ್ತು ಚೆಲ್ಲಾಟವನ್ನು ಆಡ್ತಾ ಇರ್ತಕ್ಕಂಥದ್ದು. ನಾವೆಲ್ಲರೂ ಇವತ್ತು ಬಹುಸಂಖ್ಯಾತ ಹಿಂದೂಗಳು ಇವತ್ತು ಇಲ್ಲಿ ಕೂತಿದ್ದೀರ, ನಾವೆಲ್ಲರೂ ನಮ್ಮದೇ ಆದಂತ ನಂಬಿರ್ತಕ್ಕಂಥ ದೇವರನ್ನ ನಾವು ಪ್ರಾರ್ಥನೆ ಮಾಡ್ತೇವೆ. ನಮಗೆ ಒಬ್ಬ ದೇವರನ್ನ ಇವತ್ತು ಬಹಳಷ್ಟು ದೇವರು ಬೇರೆ ಬೇರೆ ರೂಪದಲ್ಲಿ ಇರ್ತಕ್ಕಂಥ ದೇವರ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ನಮ್ಮ ಜೀವನಗಳನ್ನ ನಾವು ಸಾಗಿಸ್ತಾ ಇದ್ದೇವೆ. ನಮ್ಗೆಲ್ರಿಗೂ ಗೊತ್ತಿದೆ ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯ ಬಗ್ಗೆ ನಮ್ಗೆಲ್ರಿಗೂ ತಿಳುವಳಿಕೆ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ಇವತ್ತು ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದಾಗ ಆ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥವ್ರು ಯಾರು, ಯಾವ ರೀತಿ ಆ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಇವತ್ತು ಕಳೆದ ಜನವರಿ ತಿಂಗಳಲ್ಲಿ ನಡೆದಂತ ವಿದ್ಯಮಾನವನ್ನು ತಾವು ಗಮನಿಸಬೇಕು. ಯಾರಾದ್ರೂ ಅಕ್ಷತೆಗಳನ್ನ 2-3 ತಿಂಗಳ ಮುಂಚೆ ಅಕ್ಷತೆಗಳನ್ನ ತಯಾರು ಮಾಡಿ ಇಡ್ಲಿಕ್ಕೆ ಸಾಧ್ಯ ಇದೆ ಆ ದೇವರದ್ದು ಯೋಚನೆ ಮಾಡಿ. ಯಾರನ್ನ ತಯಾರು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಮಟ್ಟಕ್ಕೆ ರಾಜಕೀಯವನ್ನ ಸಮಾಜವನ್ನ ಒಲಿತಕ್ಕಂಥ ಕೆಲಸಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ಯುವಕರಿಗೆ ಭವಿಷ್ಯದ ಬಗ್ಗೆ ತಿಳುವಳಿಕೆ ಕಮ್ಮಿ ಇರ್ತದೆ. ಈ ರೀತಿ ಸಮಾಜವನ್ನ ಒಲಿತಕ್ಕಂಥ ಮಾತುಗಳಿಂದ ಪ್ರೇರೇಪಣೆ ಆಗ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ನಮ್ಮಲ್ಲಿರ್ತಕ್ಕಂಥ ಯುವಕರು ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದರಾಗಿ ದೇಶವನ್ನ ಕಟ್ಟತಕ್ಕಂಥದ್ದು, ಈ ದೇಶವನ್ನ ಅಭಿವೃದ್ಧಿ ಅಂತ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಒಟ್ಟಾಗಿ ನಾವು ಇರಬೇಕಾಗತ್ತೆ. ಈ ದೇಶದಲ್ಲಿರ್ತಕ್ಕಂಥ ಬಡವರು ಯಾರು ವಂಚಿತರಾಗಿದ್ದಾರೆ ಅಂತವರಿಗೆ ನಾವೆಲ್ಲರೂ ಜೊತೆಯಾಗಿ ನಿಂತು ಅವರನ್ನ ನಮ್ಮ ಜೊತೆಯಲ್ಲಿ ಕೊಂಡೊಯ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇರ್ಬೋದು, ಜೊತೆಯಾಗಿ ಹೋಗ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ಬೇಕಾಗುತ್ತೆ. ಅದರಿಂದ ಈ ರೀತಿಯಾದಂತ ಒಂದು ನಿಟ್ಟಿನಲ್ಲಿ ಇವತ್ತು ವ್ಯವಸ್ಥೆ ರಾಜಕಾರಣ ನಡೀತಾ ಇದೆ. 10 ವರ್ಷಗಳ ಅವರ ಸಾಧನೆ ಹೇಳಿ ಮನೆ ಮನೆಗೂ ನಲ್ಲಿ ಅಂತ ಹೇಳ್ತಾರೆ. ಸ್ವಾಮಿ, ನಿಮಗೆ ದುಡ್ಡು ಎಲ್ಲಿಂದ ಬಂತು?
4.5 ಲಕ್ಷ ಕೋಟಿ ಇವತ್ತು ಕರ್ನಾಟಕದಿಂದ ಇವತ್ತು GST ರೂಪದಲ್ಲಿ ಕೊಡ್ತಾ ಇದೀವಲ್ಲ, ನೀವು ಅದನ್ನ ಎಷ್ಟು ವಾಪಸ್ ಕೊಡ್ತಾ ಇದ್ದೀರಾ ಕರ್ನಾಟಕಕ್ಕೆ? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಇಡೀ ದೇಶದ ವಿವಿಧ ರಾಜ್ಯಗಳ ಆಡಳಿತಗಳ ಕಣ್ಣು ತೆರೀತಕ್ಕಂಥ ಒಂದು ಕೆಲಸವನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಮ್ಮ ಮಕ್ಕಳು ನಾವು ಕೇಳ್ತಾ ಇದ್ದೇವೆ, ನೀವು ನಮ್ಮ ತೆರಿಗೆ, ನಮ್ಮ ಜನರ ತೆರಿಗೆ, ನಮ್ಮ ಜನರ ಬೆವರು, ಅವರ ಕಷ್ಟಾರ್ಜಿತವನ್ನ ನೀವು ತೆಗೆದುಕೊಂಡು ಹೋಗಿ ನೀವು ನಾಳೆ ನಿಮ್ಮ ಕಾರ್ಯಕ್ರಮಗಳು ಅಂತ ಬಿಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಹೇಳ್ತೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಈ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು. ಈ ಪ್ರಜಾಪ್ರಭುತ್ವದ ಈ ಒಂದು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ಈ ರೀತಿಯಾಗಿ ನಡ್ಕೊಳ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಾವು ಆಯೋಜನೆ ಮಾಡಬೇಕು. ಅದರಿಂದ ಇವತ್ತು ರಾಜ್ಯ ಸರ್ಕಾರಗಳು ಬಹು ಮುಖ್ಯವಾದಂತಹ ಪಾತ್ರವನ್ನ ನಿರ್ವಹಿಸ್ತವೆ. ಕೇಂದ್ರ ಸರ್ಕಾರ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ನೆರವು ಕೊಡಬಹುದು, ಆದ್ರೆ ಬಹುತೇಕ ನೆರವು ಹಣವನ್ನು ಒದಗಿಸಿಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಅದರಿಂದ ನಾನು ತಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದು, ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಯ್ತು, ನಾವು ಬಳಸ್ತಕ್ಕಂಥ ಬೇರೆ ಇತರ ಅಗತ್ಯ ವಸ್ತುಗಳ ಬೆಲೆ ಏನಾಯ್ತು, ಎಣ್ಣೆ ಬೆಲೆ ಏನಾಯ್ತು, ಗ್ಯಾಸ್ ಪ್ರತಿ ಮನೆಗೂ ಇವತ್ತು ಜನರಿಗೆ ಗ್ಯಾಸ್ ಉಚಿತವಾಗಿ ಒಂದು ಸಿಲಿಂಡರ್ ಕೊಟ್ಟು ಆಮೇಲೆ ಜನರ ಮೇಲೆ ದೊಡ್ಡ ಭಯನ ಎಲ್ಲಿರ್ತಕ್ಕಂಥದ್ದು ನಮಗೂ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಇವೆಲ್ಲವನ್ನ ನೀವು ಅರ್ಥ ಮಾಡ್ಕೋಬೇಕು. ಆದ್ರೆ ಅವರು ಮಾತಾಡೋದು ಇವತ್ತು ಅಯೋಧ್ಯ, ನಾಳೆ ಮಥುರಾ, ಮತ್ತೊಂದು. ಸ್ವಾಮಿ, ಇದು ಯಾರು ಜನರ ಹೊಟ್ಟೆ ತುಂಬಿಸೋದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನರ ದೈನಂದಿನ ಬದುಕಿನಲ್ಲಿ ಇದು ಯಾವುದು ಬದಲಾವಣೆ ತರಲ್ಲ ಅಂತಕ್ಕಂಥದ್ದನ್ನ ಇವತ್ತು ನೀವು ಅರ್ಥ ಮಾಡ್ಕೋಬೇಕು. ಸಮಾಜದಲ್ಲಿ ಇವತ್ತು ನೆಮ್ಮದಿ ಶಾಂತಿ ನೆಲೆಸಿದ್ರೆ ಅವರ ಕಷ್ಟಾರ್ಜಿತ, ಅವರ ಶಕ್ತಿಗೆ ಅನುಸಾರವಾಗಿ, ಅವರ ಬುದ್ಧಿಮತ್ತಿಗೆ ಅನುಸಾರವಾಗಿ ಅವರು ಬದುಕನ್ನು ಕಟ್ಕೊಳ್ತಕ್ಕಂಥ ಶಕ್ತಿ ಆ ದೇವರು ಪ್ರತಿಯೊಬ್ಬರಿಗೆ ಇವತ್ತು ಒದಗಿಸಿಕೊಟ್ಟಿದ್ದಾನೆ. ನಿಮ್ಮಿಂದ ಯಾರು ಉದ್ಧಾರ ಬಂದದ್ದು ಏನಿಲ್ಲ. ದಯವಿಟ್ಟು ನೀವು ಉದ್ಧಾರ ಮಾಡೋದಕ್ಕೆ ಜನರಿಗೆ 1-2 ಹೊತ್ತು ಊಟ ಕೊಡಕ್ಕೆ ಯೋಗ್ಯತೆ ಇಲ್ಲದಿದ್ರೆ ಜನರ ಮನಸ್ಸುಗಳನ್ನ ಹಾಳು ಮಾಡ್ತಕ್ಕಂಥ ಕೆಲಸ ತಾವು ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದರಿಂದ ಇವೆಲ್ಲವನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಕಳೆದ 2023 ಚುನಾವಣೆಯಲ್ಲಿ ನನಗೆ 97,000 ಮತಗಳನ್ನ ಕೊಟ್ಟು ಸರಿಸುಮಾರು 30,000 ಅಂತರದಲ್ಲಿ ನಾನು ಗೆಲ್ಲಿಸಿಕೊಟ್ಟಿದ್ದೀರ ತಾವೆಲ್ಲರೂ. ಇವತ್ತು ಇದೇ 26ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ KV ಗೌತಮ್ ಅವರಿಗೆ ನಾವು ಅದಕ್ಕಿಂತ ಹೆಚ್ಚು ಮತಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ತಾವು ಸಹಕರಿಸಬೇಕು, ತಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ನಮ್ಮ ಚುನಾವಣೆಯಲ್ಲಿ ತಾವೆಲ್ಲರೂ ಗ್ಯಾರಂಟಿ ಕಾರ್ಡ್ಗಳನ್ನ ಒಂದು ರೀತಿ ಹಬ್ಬದ ರೀತಿಯಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಮಹಿಳೆಯರಿಗೆ ಕೊಟ್ಟು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀರ. ಫೋಟೋಗಳನ್ನ ಅಶೋಕರನ್ನ ಎಲ್ಲರೂ ನಾವೆಲ್ಲ ಫೋಟೋಗಳು ತೆಗೆದು ನಮ್ಗೆಲ್ಲ ಕಳ್ಸಿಕೊಟ್ಟಿದ್ವಿ. ಇವತ್ತು ಅದೇ ಮನೆಗಳಿಗೆ ನೀವು ಹೋದಾಗ ಜನ ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಯೋಚನೆ ಮಾಡಿ. ಅದೇ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಿದ್ರೆ ನೀವು ಆ ಮನೆಗಳ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇರ್ತಿತ್ತ? ಅವ್ರು ಐತವನ್ನ ಇವತ್ತು ಮೀನು ದೇವ್ರ ವಚನ ಅವನ ಹೇಳ. ಇವತ್ತು ಇದನ್ನ ನೀವು ಜನರ ಮುಂದೆ ಕೊಂಡೊಯ್ತಕ್ಕಂಥದ್ದು ಆಗ್ಬೇಕು. ಅವತ್ತು ಗ್ಯಾರಂಟಿ ಕಾರ್ಡ್ ಚೆಕ್ ರೂಪದಲ್ಲಿ ಸೈನ್ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ಗಳನ್ನು ತಗೊಂಡೋಗಿದ್ವಿ. ಈಗ ನೀವು ಹೆಮ್ಮೆಯಿಂದ ಗರ್ವದಿಂದ ಹೋಗಿ ನಾವು ನುಡಿದಂತೆ ನಡೆದಿದ್ದೇವೆ, ಬರೀ ಉಡಾದ ಮಾತುಗಳಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ 10 ವರ್ಷ ಆದ್ರೂ ಕನಿಷ್ಠ 1 ಕೋಟಿ 2 ಕೋಟಿ ಉದ್ಯೋಗ ಕೊಡ್ತಾ ಇರ್ತಕ್ಕಂಥ ಮಾತಾಡ್ತಕ್ಕಂಥವ್ರಲ್ಲ. ಸರ್ಕಾರದ ಬಜೆಟ್ ದಿವಾಳಿ ಆಗುತ್ತೆ ಅಂದ್ರೂ ಕೂಡ ಅದನ್ನ ನಾವು ಮಾಡಿ ಸರ್ಕಾರಿ ಏನು ಖಜಾನೆ ದಿವಾಳಿ ಆಗದ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದಾರೆ. ಅದರಿಂದ ನಮ್ಮ ಜೊತೆಯಲ್ಲಿ ಇವತ್ತು ದೊಡ್ಡ ಅಸ್ತ್ರ ಇದೆ. ಇದು ಕರೆಂಟ್ ಬಿಲ್ ಕಟ್ಟೇವಳು ಮಾತ್ರ చేయొద్దండి. కరెంట్ బిల్ కట్టేవాళ్ళు మాత్రం ఎన్ని చేయాలి?
ఆయన ఇప్పుడు చూడండి మీరే ఇందులో మీరు ఉండరు. ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಜನರಿಗೆ ಇವತ್ತು ಬದುಕಿನ ಮೇಲೆ ಬಹಳ ಆಗಬಾರದು ಭೀಕರವಾದಂತ ಬರಗಾಲ. ರಾಮಕೃಷ್ಣ ಅವರು ಹೇಳ್ತಾರೆ ಟ್ರಾನ್ಸ್ಫಾರ್ಮರ್ದು ಸಮಸ್ಯೆ ಇವೆಲ್ಲ ಹೇಳ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಇವತ್ತು ಸಮಸ್ಯೆಗಳು ಇಷ್ಟು ಭೀಕರವಾದಂತ ಬರಗಾಲ. ಅಂತರ್ಜಾಲ ವೃದ್ಧಿಯಾಗಿರ್ತಕ್ಕಂಥದ್ದು ಬತ್ತೋಗ್ತಾ ಇದೆ ವೇಗವಾಗಿ. ಇಂತಹ ಸಂದರ್ಭದಲ್ಲೂ ಕೂಡ ಕರೆಂಟ್ ವಿದ್ಯುತ್ ಬಳಕೆ ಜಾಸ್ತಿ ಆಗಿದೆ. ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದೀವಿ, ಆದ್ರೂ ಸರ್ಕಾರ ಇದನ್ನ ನಿಭಾಯಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದರಿಂದ ಇವತ್ತು ಬಸ್ಸು ಇಲ್ಲಿರೋದು ಯಾರು ಅಕಸ್ಮಾತ್ ಬಸ್ಸಲ್ಲಿ ಓಡಾಡೋರು ಇದೇ ಇರ್ಬೋದು, ಆದ್ರೆ ಮನೆಯವರು ಹೆಂಗಸರು ಬರುವಂತಕ್ಕೆ ಬಸ್ಸಲ್ಲಿ ಹತ್ತಿರ್ತಾರೆ. ಸುಪ್ರೀಂ ಬಸ್ ಸಿಕ್ತವಾ? ಇವತ್ತು ಬಸ್ ಸೀನಪ್ಪನ ಬೇಜಾರಾಗ್ಬೋದು, ಪ್ರೈವೇಟ್ ಬಸ್ ತక్కువ ಸರ್ಕಾರಿ ಇವ್ರು ಇಟ್ಟಿಲ್ಲ ಡಿಸ್ಕೌಂಟ್ ಕೊಟ್ಟೋಗುತ್ತೆ ಪ್ರೈವೇಟ್ ಬಸ್ చెప్పండి. ಅದರಿಂದ ಇವತ್ತು ಅಕ್ಕಿ ಸರ್ಕಾರ ಬಂದ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ನಮ್ಗೆ ಇಷ್ಟು ಅಕ್ಕಿ ಬೇಕು, 34 ರೂಪಾಯಿ ದುಡ್ಡು ಕೊಡ್ತೀವಿ ಕೊಡಿ ಅಂತ ಹೇಳಿದ್ರು. ಆಯ್ತು ಕೊಡ್ತೀವಿ ಅಂತ ಹೇಳಿದ್ರೆ ಪತ್ರ ಕೊಟ್ಟರು, ಕೊಡ್ತೀವಿ ಅಂತ ಹೇಳಿದ್ರು. 2 ದಿವಸಕ್ಕೆ ಮಾತು ಬದಲಾಯಿಸಿದ್ರು. ಈಗ 2 ತಿಂಗಳಿಂದ ಚುನಾವಣೆ ಬಂತು ಅಂತ ಹೇಳಿ ಅದೇನದು ಭಾರತ್ ರೈಸ್ ಎಲೆಕ್ಷನ್ ಐನಲ್ಲಿ ಉಂಟುಂದ ಭಾರತ್ ರೈಸ್. ಈ ನಾಟಕ ಅರ್ಥ ಆಗಲ್ವಾ? ಈ ನಾಟಕ ಅರ್ಥ ಆಗಲ್ವಾ ಎಲ್ಲರಿಗೂ? ನಾವು 34 ರೂಪಾಯಿ ಕೊಡ್ತೀವಿ, ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂದ್ರೆ ಇವ್ರು 29 ರೂಪಾಯಿ ಕೊಡಕ್ ಬಂದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಇವರ ಉದ್ದೇಶಗಳು ಏನೇನು ಎಲ್ಲ ಇಟ್ಕೊಂಡು ಅಪ್ಸಿಸ್ಟೇ ಗೊತ್ತು. అవునా కొన్ని ట్రైలర్ బయట సినిమా థియేటర్కి వచ్చేదే. ಅದರಿಂದ ಇವತ್ತು ಇಷ್ಟೆಲ್ಲ ವೈಫಲ್ಯಗಳ ನಡುವೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ 10 ತಿಂಗಳಾಗಿ 11 ತಿಂಗಳಲ್ಲಿ ನಡೀತಾ ಇದೆ. ಇವತ್ತು ಏನೇನು ಕಾರ್ಯಕ್ರಮಗಳ ಹಾಸ್ಪಿಟಲ್ ಈಗ ಇಷ್ಟೆಲ್ಲ ಒತ್ತಡಗಳಿದ್ರು, ಆರ್ಥಿಕ ಅಶಿಸ್ತಿನಿಂದ ಅವರು ಸರ್ಕಾರ ನಡೆಸಿದ್ರು ಸಹ ನಮ್ಮ ಸಿದ್ದರಾಮಯ್ಯನವರು 15 ಬಜೆಟ್ಗಳನ್ನ ಮಂಡಿಸಿರ್ತಕ್ಕಂಥ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಯಶಸ್ವಿಯಾಗಿ ಇವತ್ತು ಆರ್ಥಿಕ ನಿರ್ವಹಣೆಯನ್ನ ಬಹಳ ಶಿಸ್ತಿನಿಂದ ನಡೆಸ್ತಾ ಇದ್ದಾರೆ. ಮೊನ್ನೆ ಕಾರ್ಯಕ್ರಮದಲ್ಲಿ ತಮಗೊತ್ತು ಏನೆಲ್ಲ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಯಕ್ರಮಗಳನ್ನು ತಂದಿದ್ದೀವಿ, ಇಷ್ಟು ಕಮ್ಮಿ ಆಗಿದೆ ತಮಗೆ ಗೊತ್ತಿದೆ. ಅದರಿಂದ ನಾನು ತಮ್ಮೆಲ್ಲರೂ ಕೇಳೋದಿಷ್ಟೇ, ನಮ್ಮ ಮೇಲೆ ಇವತ್ತು ದೊಡ್ಡ ಒಂದು ಪರೀಕ್ಷೆ ಇದೆ ನಮ್ಮ ಮುಂದೆ. KV ಗೌತಮ್ ಅವರು ಯುವಕ ವಿದ್ಯಾವಂತ, ಅವತ್ತು ಅವರು ಬಹಳ ಕೆಳ ಹಂತದಿಂದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಂತಗಳಲ್ಲಿ ಬೆಳೆದು ಬಂದಿರ್ತಕ್ಕಂಥ ಯುವಕ. ಅವರನ್ನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೂ ಇದೆ. ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರ ಮೇಲಿದೆ. ನನಗೆ 2 ಜವಾಬ್ದಾರಿ ಇದೆ. ನನಗೆ ಈ ಕಡೆ ಕೋಲಾರದ ಸ್ವಲ್ಪ ಜವಾಬ್ದಾರಿ ಇದೆ, ಆ ಕಡೆ ಚಿಕ್ಕಬಳ್ಳಾಪುರದ ಜವಾಬ್ದಾರಿ. ಒಂದು ಕಾಲ ಇಲ್ಲಿ ಇರ್ಬೇಕು, ಒಂದು ಕಾಲ ಅಲ್ಲಿ ಇರ್ಬೇಕು. ನನ್ನ ಪರಿಸ್ಥಿತಿ ಆಗಿದೆ. ಆ ಒಂದು ಕಾರಣದಿಂದ ಇವತ್ತು ಎಲ್ಲ ಹಿರಿಯರ ಮಾರ್ಗದರ್ಶನ ಇವತ್ತು ಬಹಳ ಮಾಧ್ಯಮದವರು ಏನಾದ್ರೂ ಹೇಳ್ಬೋದು, ಅದನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು KH ಸುರೇಶ್ರವರ ಆದಿಯಾಗಿ, ರಮೇಶ್ ಕುಮಾರ್ ಅವರ ಆದಿಯಾಗಿ ಎಲ್ಲ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರದ ಹಾಲಿ ಶಾಸಕರು ಇರ್ಬೋದು, ನಮ್ಮ ಪಕ್ಷದ ಮತ್ತು ಮಾಜಿ ಶಾಸಕರು ಅಥವಾ ಅಭ್ಯರ್ಥಿಗಳು ಇರ್ಬೋದು, ಅವರೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಾಗಿ KV ನಮ್ಮ ಗೌತಮ್ ಅವರನ್ನ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದರಿಂದ ನಾನು ತಮ್ಮೆಲ್ಲರೂ ಕೈಗೆಸಿ ಪ್ರಾರ್ಥನೆ ಮಾಡಿಕೊಡ್ತೇನೆ. ನಿಮ್ಗೆ ಗೊತ್ತಿದೆ ನನ್ನ ಪರಿಸ್ಥಿತಿ. ನಾನು ಬರ್ಬೇಕಾದ್ರೆ ಒಂದು ಸಣ್ಣ ವಿಡಿಯೋ ಕಳಿಸಿದ್ರು. ನಾನು ಬರುವಾಗ ಲಕ್ಷ್ಮಣ ಮಾತಾಡ್ಬಿಟ್ಟಿದ್ದಾರೆ, ಎಲ್ಲ ವಿಚಾರ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಈ ಪಕ್ಕ ಈಗ ಉಂಟಾಡೋ, ರೇపు ಆಡು ಉಂಟಾಡೋ, ರೇపు ಈ ಪಕ್ಕ ಉಂಟಾಡೋ ಅಂತ ಹೇಳಿ ಹೇಳಿದ್ರು. ನಾನು ಕೇಳಿಸ್ಕೊಂಡು ನನ್ನ ಪರಿಸ್ಥಿತಿ ಆಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ
ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ಜೆಡಿಎಸ್ ನಲ್ಲಿ ಸುಮಾರು 40-50 ವರ್ಷಗಳು ಅವರ ಕುಟುಂಬ ಗುರುತಿಸಿಕೊಂಡಿದ್ದಂತ KP ಬಚ್ಚೇಗೌಡರ ಕುಟುಂಬ ಮತ್ತು ಅವರ ಎಲ್ಲ ಅನ್ಯಾಯಗಳು ನಾಳೆ DK ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಾವು ಸೇರ್ತಾ ಇದ್ದಾರೆ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ನಾಳೆ ಅಧಿಕೃತವಾಗಿ ಅವರು ಪಕ್ಷದ ಕಚೇರಿಯಲ್ಲಿ ಸೇರ್ತಾ ಇದ್ದಾರೆ. ಶಿಡ್ಲಘಟ್ಟದಲ್ಲಿ ಪಕ್ಷದ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಸ್ವತಂತ್ರವಾಗಿ ಸ್ಪರ್ಧಿಸಿದಂತ ಪುಟ್ಟು ಆಂಜನಪ್ಪನವರು ನಾಳೆ ಅವರ ಎಲ್ಲ ಅನುಯಾಯಿಗಳ ಜೊತೆಯಲ್ಲಿ ನಾಳೆ ಅವರು ಅಧಿಕೃತವಾಗಿ ಪಕ್ಷ ಸೇರ್ತಾ ಇದ್ದಾರೆ. ಅಲ್ಲಿ ಅವರಿಬ್ಬರನ್ನು ನಾವು ಜೊತೆಯಲ್ಲಿ ಕೊಂಡೊಯ್ತಕ್ಕಂತ ಸವಾಲು ಇವತ್ತು ನಮ್ಮ ಮುಂದೆ ಇದೆ. ರಾಜೇಗೌಡರು ಇರ್ಬೋದು, ಪುಟ್ಟು ಆಂಜನಪ್ಪನವರು, ಅವರಿಬ್ಬರನ್ನ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗಿ ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಂದು ಬಹುಮತ ಪಡಿತಕ್ಕಂತ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ಖಂಡಿತ ಸಿಗತ್ತೆ. ಯಾಕಂದ್ರೆ ಸುಮಾರು 40 ವರ್ಷಗಳು ಸನ್ಮಾನ್ಯ ವಿ ಮುನಿಯಪ್ಪನವರು ಅಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಖಂಡಿತ ನಮ್ಮ ಕಾರ್ಯಕರ್ತರು, ಮುಖಂಡರು ಯಾರಿದ್ದಾರೆ ಅಲ್ಲಿ ಅವರೆಲ್ಲರೂ ಮತ್ತೆ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ಇದೆ. ಅದು ಸಾಧ್ಯ ಆಗುತ್ತೆ. ನಾಳೆ ಬೆಳಗ್ಗೆ ಮಾಲೂರಲ್ಲಿ ಸಭೆ ಇದೆ, ಮಧ್ಯಾಹ್ನ ಕೋಲಾರಲ್ಲಿ ಸಭೆ ಇದೆ, ನಾಡಿದ್ದು ಮತ್ತೆ ಬಂಗಾರಪೇಟೆಯಲ್ಲಿ ಸಭೆ ಇದೆ. ಈ ರೀತಿ ಸಭೆ ಇದೆ. ನಾನು ತಮ್ಮೆಲ್ಲರೂ ವಿನಂತಿಸ್ಕೊಳ್ತೇನೆ, 3ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವರು ಅರ್ಜಿ ಹಾಕ್ತಾ ಇದ್ದಾರೆ. 3ನೇ ತಾರೀಕು ನಾನು ತಾವೆಲ್ಲರೂ ಬನ್ನಿ ಅಂತ ಹೇಳೋದಿಲ್ಲ. ಯಾರು ಸಕ್ರಿಯವಾಗಿ ಬರೋಕೆ ಅವಕಾಶ ಇದ್ರೆ ದಯವಿಟ್ಟು ಭಾಗವಹಿಸಿ. ಆದ್ರೆ 4ನೇ ತಾರೀಕು 10:30 ಗಂಟೆಗೆ ನಮ್ಮ ಇವತ್ತೇನು ಕಾರ್ಯಕರ್ತರು ಬಂದಿದ್ದೀರಾ, ಇನ್ನ ಎಲ್ಲರಿಗೂ ಮಾಹಿತಿ ಕೊಡಿ. ನಾವು ಮಾತಾಡ್ತೀವಿ, ಬೇರೆ ಏನಾದ್ರೂ ವೆಹಿಕಲ್ ಅರೇಂಜ್ಮೆಂಟ್ ಮಾಡಕ್ ಸಾಧ್ಯ ಇದೆ ಅಂತ ಪ್ರಯತ್ನ ಮಾಡ್ತೀವಿ, ನೋಡೋಣ. ಆ ರೀತಿ ಸಾಧ್ಯ ಆಗ್ತದೆ ಪಕ್ಷದಲ್ಲಿ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರ ಬರಬೇಕು. ಅಲ್ಲಿ ರೋಡ್ ಶೋ ಇರ್ತದೆ. ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ KV ಗೌತಮ್ ಅವರು ಬೆಳಗ್ಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ರೋಡ್ ಶೋ ಅನ್ನ ಏರ್ಪಡಿಸಿದ್ವಿ. ದೊಡ್ಡ ಮಟ್ಟದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಅಲ್ಲಿ ಜಮಾವಣೆ ಆಗ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇವೆ. ಮತ್ತೆ 6ನೇ ತಾರೀಕು ಕುರುಡುಮಲೆಯಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು, ಇವರಿಬ್ಬರು, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಇಬ್ಬರು ಕುರುಡುಮಲೆ ಗಣಪನಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು ದೈವ ಮೂಲೆಯಿಂದ ಅಧಿಕೃತವಾಗಿ ಪಕ್ಷದ ಒಂದು ಪ್ರಚಾರಕ್ಕೆ ಚಾಲನೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಅವತ್ತು ಅಲ್ಲಿ ಕಾರ್ಯಕ್ರಮ, ಒಂದು ರೋಡ್ ಶೋ ಇದೆ, ಮುಳಬಾಗಿಲು ಅಂತಕ್ಕಂಥದ್ದಿದೆ. ಅವತ್ತು ಎಷ್ಟು ಜನ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ತಾವೆಲ್ಲರೂ ಬರ್ಬೇಕು ಅಂತಕ್ಕಂಥ ಮನವಿ. ಆದ್ರೆ 4ನೇ ತಾರೀಕು ಮಾತ್ರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂತಾಮಣಿಯಿಂದ ನಾವು ಬರಬೇಕು. ನನಗೆ ಶಬ್ದ ಕೇಳಿಸ್ಬೇಕು. ಶಬ್ದ ನಿಂತ್ಕೊಳ್ತಿಲ್ಲ. ಆಮೇಲೆ ಮಂಜಣ್ಣ ಓವರ್ಟೇಕ್ ಸಚಿಸ್ತಾರ. ಮಂಜಣ್ಣ ಮುಳಬಾಗಿಲು ఎక్కువ ಸೌಂಡ್ ఉంటాడు. సౌండ్ సేపిస్తాడంట. సరే నా పట్టికే ఏం లేదు, సుస్తైపోయినారు. ಅದರಿಂದ ಇವತ್ತು ನಾನು ಇಡೀ 2 ಕಡೆ ನಾನು ಓಡಾಡಬೇಕಾದಂತ ಜವಾಬ್ದಾರಿ ಇದೆ. ಚಿಕ್ಕಬಳ್ಳಾಪುರದಲ್ಲೂ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಬರೀ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲ, ಬಹುಶಃ ಬೇರೆ ಕಡೆನೂ ನಾನು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ. ಇಲ್ಲೂ ಇದೆ. ನಮ್ಮ ತಾಲೂಕಿಗೆ 2 ದಿವಸ ಅಂತ ಹೇಳಿ ನಾವು ಅನ್ಕೊಳ್ತಾ ಇದ್ದೀವಿ. ಎಷ್ಟು ಕ್ಯಾಂಡಿಡೇಟ್ ನಮ್ಮ ಅಭ್ಯರ್ಥಿ ಹೋಬಳಿ ಮಟ್ಟದಲ್ಲಿ ಸಭೆಗಳನ್ನ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ. ಇಲ್ಲೆಲ್ಲ ಹಂಗೆ ಮಾಡ್ತಾ ಇದ್ದೀವಿ. ಚಿಲ್ಲಪುರ ಅಷ್ಟೇ ಅಲ್ಲ ಮಾಡ್ತಾ ಇದ್ದಿದ್ದು. ಕ್ಯಾಂಡಿಡೇಟ್ ಹೋಬಳಿ ಮಟ್ಟಕ್ಕೆ ಬರ್ತಾರೆ. ದಯವಿಟ್ಟು ದೊಡ್ಡ ಸಂಖ್ಯೆಯಲ್ಲಿ ಸಭೆಗಳನ್ನ ಯಶಸ್ವಿ ಮಾಡಬೇಕು. ಆಮೇಲೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತೊಂದು ಕಡೆ ನಾನು ನಮ್ಮ ಅಣ್ಣವ್ರಿಗೆ ನಾನು ವಿನಂತಿ ಮಾಡಿಕೊಡ್ತೇನೆ, ತಾವು ಎಲ್ಲರೂ ಮುಖಂಡರು ಎಲ್ಲರೂ ತಾವು ಪಂಚಾಯತಿ ಮಟ್ಟದಲ್ಲಿ ಸಭೆಗಳನ್ನ ಮಾಡಿ ಎಲ್ರಿಗೂ ಅನ್ಕೊಂಡವೆ ಈಗ ತಾವೆಲ್ಲರೂ ಸೇರ್ಕೊಂಡು ಮಾಡ್ಬೇಕು. ಯಾಕಂದ್ರೆ ನಾನ್ ಬರಲಿ ಕಷ್ಟ ಆಗ್ತದೆ. ದಯವಿಟ್ಟು ನನ್ನ ಜವಾಬ್ದಾರಿ ಜಾಸ್ತಿ ಇದೆ, ಅರ್ಥ ಮಾಡ್ಕೊಳ್ಳಿ ಅಂತ ತಮ್ಮೆಲ್ಲರೂ ವಿನಂತಿ ಮಾಡ್ತಾ ಇದ್ದೀನಿ. ಆದ್ರೆ ನನಗೆ ನಂಬಿಕೆ ಇದೆ ತಮ್ಮ ಮೇಲೆ. ತಾವು ಖಂಡಿತ ಈ ಒಂದು ಚುನಾವಣೆಯಲ್ಲಿ ನಮ್ಮ ಬಲವನ್ನು ತೋರಿಸ್ತೀರಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಹಿಂದೆ ನನ್ನ ಚುನಾವಣೆಯಲ್ಲಿ ಕೆಲವರು ಅಲ್ಪಸಂಖ್ಯಾತ ಸ್ನೇಹಿತರು, ಕೆಲವರು ಸ್ವಲ್ಪ ಪರ್ಸೆಂಟೇಜ್ ಬೇರೆ ಪಕ್ಷಕ್ಕೆ ಹಾಕಿದ್ರು. ಈಗ ಅವ್ರು ಕೂಡ ನಮ್ಮ ಜೊತೆ ಬರ್ತಾರೆ. ಏನ್ ಸಿಗಂದರ್ ನವಾಬ್ ಆವಾಜ್ ನೈ ಯಾರೇ
ಅದರಿಂದ ಈಗೆಲ್ಲ ನಮ್ಮ ಬಲ ಹೆಚ್ಚಾಗುತ್ತೆ. ಆದ್ರೆ ನಮ್ಮ ಯುವಕರನ್ನ ಅವರ ಮಾತಿಗೆ ಮರಳಾಗದ ರೀತಿಯಲ್ಲಿ ತಾವು ಪ್ರಯತ್ನ ಮಾಡಬೇಕು. ನಾನು ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ, ಚಿಂತಾಮಣಿ ನಗರದಲ್ಲಿ ನಮ್ಮದೇ ಓಟು ಹಾಕ್ತಕ್ಕಂತ ಬಹಳಷ್ಟು ಜನ ಕಳೆದ ಚುನಾವಣೆಯಲ್ಲಿ ಬೇರೆ ಕಾರಣಕ್ಕೆ ಬೇರೆ ಪಕ್ಷಕ್ಕೆ ಹಾಕಿರ್ತಕ್ಕಂಥದ್ದಿದೆ. ನಾನು ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಅವರೆಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ, ದಯವಿಟ್ಟು ಚಿಂತಾಮಣಿ ಅಭಿವೃದ್ಧಿ ಆಗ್ಬೇಕು ಅಂತ ಅದಾದ್ರೆ ದಯವಿಟ್ಟು ನೀವೆಲ್ಲೋ ದಿಲ್ಲಿಯಲ್ಲಿ ಏನೋ ಯಾರೋ ಹೇಳಿದ್ರು ದೂರದ ಬೆಟ್ಟ ಅಂತ ಹೇಳಿ ನೋಡುವಂತ ಬೇಡ. ನಮ್ಮ ಚಿಂತಾಮಣಿ ಅಭಿವೃದ್ಧಿ ಆಗ್ಬೇಕಾದ್ರೆ ನನ್ನ ಕೈ ಮತ್ತಷ್ಟು ತಾವು ಬಲಗೊಳಿಸಬೇಕು. ತಮ್ಮೆಲ್ಲರಿಗೂ ನಾವು ಒಳ್ಳೆಯ ಮಾಡ್ತಕ್ಕಂಥ ಕೆಲಸಕ್ಕೆ ಆ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತೀವಿ. ನಮ್ಮ ವ್ಯಾಪಾರಗಳು ವೃದ್ಧಿ ಆಗಬೇಕು, ತಮ್ಮ ಬದುಕುಗಳು ಬದಲಾಗಬೇಕು, ತಮಗೆ ಶಾಂತಿ ನೆಮ್ಮದಿ ಇರಬೇಕು. ಇವೆಲ್ಲದಕ್ಕೂ ನಾನು ಜವಾಬ್ದಾರಿ ಆಗಿರ್ತೀನಿ ಅಂತಕ್ಕಂಥ ಮನವಿಯನ್ನ ಮತ್ತೊಮ್ಮೆ ನಾನು ಎಲ್ಲರಲ್ಲೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಎಲ್ಲ ಮತದಾರರಿಗೆ ವಿನಂತಿಸ್ಕೊಳ್ತಾ ಮತ್ತೊಮ್ಮೆ ನಮ್ಮ ಯುವ ಸ್ನೇಹಿತ ನಮ್ಮ ಕೆ.ವಿ. ಗೌತಮ್ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನ ಕೊಟ್ಟು ಅವರನ್ನ ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೋರ್ಕೊಳ್ತಾ ನಮ್ಮ ಮುಸ್ಲಿಂ ಬಾಂಧವರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ತಮಗೆ ತಡ ಆಗ್ತಾ ಇದೆ, ಇದಕ್ಕೆ ರೋಜಾ ಇದನ್ನ ಬಿಡಕ್ಕೆ ಹೋಗ್ಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಕೈ ಜೋಡಿಸಿ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಸುಧಾಕರ್. One 0 4.